ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಒಂದ್ ಕಡೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧ. ಈ ಯುದ್ಧದಿಂದ ನಮ್ಮ ಭಾರತದಲ್ಲಿ ಒಂದಿಷ್ಟು ಆತಂಕ. ಕಾರಣ ಏನು ಅಂತ ಅಂದ್ರೆ ನಾವು LPG ಆಗಿರಬಹುದು ಮತ್ತೆ ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲಗಳನ್ನ ಆಮದು ಮಾಡ್ಕೊಳ್ಳೋದಕ್ಕೆ ನಾವು ಈ ದೇಶಗಳನ್ನ ಅವಲಂಬಿಸಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಯುದ್ಧದ ಪರಿಣಾಮ ಇನ್ನಷ್ಟು ಕಾಲ ಹೀಗೆ ಮುಂದುವರೆದು ಬಿಟ್ರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಎಲ್ಲ ಒಂದು ಕಡೆ ಬೆಲೆ ಜಾಸ್ತಿ ಆಗಿಬಿಡುತ್ತಾ ಅಥವಾ ಅದಕ್ಕೆ ಸ್ಕೇರ್ಸಿಟಿ ಸ್ಟಾರ್ಟ್ ಆಗುತ್ತಾ, ಈ ತರದ ಒಂದು ಆತಂಕ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಎಸ್ ಹೌದು, ನಾವು ಕೇವಲ ಇರಾನ್ ಮತ್ತೆ ಇಸ್ರೇಲ್ ಮಾತ್ರ ಅಲ್ಲ, ಬೇರೆ ದೇಶಗಳನ್ನು ಕೂಡ ಆಮದು ಮಾಡ್ಕೊಳ್ಳಿಕ್ಕೆ ನಾವು ಅವಲಂಬನೆ ಹೊಂದಿದ್ದೀವಿ. ಬಟ್ ಸ್ಟಿಲ್ 80-85% ಕಚ್ಚಾ ತೈಲವನ್ನ ಭಾರತ ಹೊರದೇಶಗಳಿಂದ ಆಮದನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಇಲ್ಲಿ ಒಂದು ಪ್ರಶ್ನೆ ನಮ್ಗೆಲ್ಲರಿಗೂ ಕಾಡುತ್ತೆ, ಯಾಕೆ ನಮ್ಮ ಭಾರತದಲ್ಲೇ ಕಚ್ಚಾ ತೈಲ ಸಿಗ್ತಾ ಇಲ್ವಾ, ಸಿಗೋದಿಲ್ವಾ, ಅಥವಾ ಅದನ್ನ ತೆಗೆಯೋದ್ರಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಾ, ಅಥವಾ ಈ ಬಗ್ಗೆ ರಿಸರ್ಚ್ಗಳು ನಡೀತಾ ಇಲ್ವಾ, ಯಾಕೆ ನಮ್ಮ ದೇಶದಲ್ಲೇ ಕಚ್ಚಾ ತೈಲವನ್ನ ಹೊರ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಅಂಡ್ ಅದಕ್ಕೆ ಇರತಕ್ಕಂಥ ಸವಾಲುಗಳೇನು, ಇವೆಲ್ಲವನ್ನು ಕೂಡ ನಾವು ಇವತ್ತು ಪರಾಮರ್ಶೆ ಮಾಡ್ಬೇಕಾದಂತ ಸಂದರ್ಭ ಬಂದಿದೆ. ಈ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂಡ್ ನಾನು ಹೇಳ್ದಂಗೆ ಕೇವಲ ನಮ್ಮ ದೇಶ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಕಚ್ಚಾ ತೈಲವನ್ನ ಹೊರ ತೆಗೆಯೋಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನನ್ನ ಜೊತೆ ಇರ್ತಕ್ಕಂಥ ಅತಿಥಿಗಳು. ಅವ್ರು ಯಾರು, ಏನ್ ಇವತ್ತು ನಾವು ಮಾತನಾಡಕ್ಕೆ ಹೊರಟಿದ್ದೀವಿ, ಇವೆಲ್ಲವನ್ನು ಹಂತ ಹಂತವಾಗಿ ನಿಮ್ಮ ಮುಂದೆ ನಾನು ರಿವೀಲ್ ಮಾಡ್ತಾ ಹೋಗ್ತೀನಿ. ಎಸ್, ಇವತ್ತು ನನ್ನ ಜೊತೆ ಇದ್ದಾರೆ ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೈಸೇಷನ್ ವಿಭಾಗದ HOD ಆಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಅವರು. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಅವರು ಈ ಬಗ್ಗೆ ನಿಮ್ಗೆ ಸಾಕಷ್ಟು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಸರ್, ಭಾರತ ಕಚ್ಚಾ ತೈಲಗಳನ್ನ ಆಮದು ಮಾಡ್ಕೊಳ್ಳೋಕೆ ಯಾವುದೋ ಒಂದು 20-30% ಆದ್ರೆ ಓಕೆ, ನಾವು 80-85% ವಿದೇಶಗಳನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಅಂಡ್ ಯಾಕೆ ನಮ್ಮ ದೇಶದಲ್ಲಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಕಚ್ಚಾ ತೈಲಗಳನ್ನ ನಮ್ಮ ದೇಶದಲ್ಲಿ ಹೊರಗಡೆ ತೆಗಿಲಿಕ್ಕೆ ಆಗ್ತಾ ಇಲ್ವಾ, ಯಾಕೆ ಈ ಯಾಕೆ ನಾವು ವಿದೇಶಗಳನ್ನೇ ಅವಲಂಬಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ನಮ್ಮ ದೇಶಕ್ಕೆ? ಈಗ ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಡ್ರಿಲ್ ಆಗಿದೆ. ನಮ್ಮಲ್ಲಿ ಸಾಕಷ್ಟು ಕೋಸ್ಟಲ್ ಏರಿಯಾನೂ ಇದೆ, ಸಾಕಷ್ಟು ಹೈಡ್ರೋಕಾರ್ಬನ್ಸ್ ಕೂಡ ಇದೆ. ನಮ್ಮಲ್ಲಿ ಸರಿ ಇನ್ವೆಸ್ಟಿಗೇಷನ್ನೇ ಆಗಿಲ್ಲ. ಸರಿ ಇನ್ವೆಸ್ಟಿಗೇಷನ್ ಆದರೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟೊತ್ತು ಖಂಡಿತ ತೆಗೆದುಕೋಬೋದು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿರೋದು ಅಪ್ರಾಕ್ಸಿಮೇಟಾಗಿ 7,000 ವೆಲ್ಸ್ಗಳಿದೆ. ಚೈನಾದಲ್ಲಿ 2 ಲಕ್ಷ ವೆಲ್ ಇದೆ. ಅಮೆರಿಕದಲ್ಲಿ ಮೋರ್ ದೆನ್ 10 lakhs ವೆಲ್ಸ್ ಇದೆ. ಸೊ ನಾವು ಕೇವಲ ಇನ್ನು 7,000ದಲ್ಲಿದ್ದೀವಿ. ನಮ್ಮ ಏರಿಯಾ ಎಷ್ಟು ದೊಡ್ಡದಿದೆ, ಇವನು ಕತಾರ್ ಎಷ್ಟು ಚಿಕ್ಕಿದೆ, ಅಲ್ಲೇ ಸಾವಿರಾರು ಬೋರ್ವೆಲ್ಗಳಿದೆ. ಅವ್ರು 40,000 ಅಡಿವರೆಗೂ ಹೋಗಿದ್ದಾರೆ ಅವರು. ನಾವಿನ್ನು 14,000 ಒಂದು ಕಡೆ, ಈ ಕಡೆ ವೆಸ್ಟ್ ಕೋರ್ಸಲ್ಲಿ 21,000 ಅಡಿಗೆ ಇದ್ದೀವಿ. ಸೊ ನಾವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ನಾವು ನಿಜವಾಗಿ ನಮ್ಗೆ ಬೇಕಾದಷ್ಟು ಆಯಿಲ್ನ ತಗೋಬೋದು. ಅಂದ್ರೆ ನಮ್ಮ ಭಾರತದಲ್ಲಿ ನಮ್ಗೆ ಕಚ್ಚಾ ತೈಲ ಅಗತ್ಯ ಖಂಡಿತ ಇದೆ ಅಂತ ನನ್ನ ಅಭಿಪ್ರಾಯ. ತೆಗಿಯೋ ಪ್ರಯತ್ನಗಳು ಏನಂತಂದ್ರೆ, ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಏನಂತ ಇದೆ ಅದು ಸರಿ ಇಲ್ಲ ಅಂತ ಅಂದ್ರೆ ಬಾರ್ವೆಲ್ಗಳು ಫೇಲ್ ಆಗ್ತವೆ. ಸೊ ನಮ್ಮಲ್ಲಿ ಮೊದಲೆಲ್ಲ ಜಸ್ಟ್ 10% ಸಕ್ಸಸ್ ರೇಟ್ ಇದ್ದಿದ್ದು. ಸೊ ಇವಾಗ ಅದು ಸೆಸ್ಮಿಕ್ ಇನ್ವೆಸ್ಟಿಗೇಷನ್ ಆದಮೇಲೆ ಅದು 30%ಗೆ ಹೋಗಿದೆ. 30% ಆಲ್ಸೋ ವೆರಿ ಲೆಸ್. ಏಕೆ ಅಂತಂದರೆ, ಒಂದು ಬೋರ್ವೆಲ್ ಡ್ರಿಲ್ ಮಾಡಬೇಕು ಅಂತಂದರೆ ಆಯಿಲ್ ವಿಲ್ನ ನಂದು ಆನ್ಶೋರ್ನೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಭೂಮಿ ಮೇಲೆ ಕೊರಿಬೇಕು ಅಂತಂದರೆ ಒಂದು 10 ಕೋಟಿಯಿಂದ 100 ಕೋಟಿ ಆಗುತ್ತೆ ಒಂದು ವೆಲ್ಲು. 20% ಅಷ್ಟೇ ಸಕ್ಸಸ್ ರೇಟ್ ಅಂತಂದರೆ 80 ಬೋರ್ವೆಲ್ ಫೇಲ್ ಆದರೆ 100ರಲ್ಲಿ ಯೂಸ್ ಲಾಸ್ ಆಗ್ತದೆ. ಸೊ ಅದಕ್ಕೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಬೇಕು. ಸೊ ಈಗ ಏನಾಗಿದೆ, ಸೆಸ್ಮಿಕ್ ಬಂದ ಮೇಲೆ 30% ರೀಚ್ ಆಗಿದೆ. ಸೊ ಈಗ ನನ್ನ ರಿಸರ್ಚ್ನಲ್ಲಿ 20 years ಆಫ್ ರಿಸರ್ಚ್ನಲ್ಲಿ ನಾನು ಈಗ ಕಂಡುಹಿಡಿದಿರೋದು ಏನಂದರೆ, ಈ ಅಕ್ಯುಫೆರ್ಸ್ನ ಫ್ರ್ಯಾಕ್ಚರ್ಸ್ನ ಐಡೆಂಟಿಫೈ ಮಾಡೋಂಥ ಇದ್ರಲ್ಲಿ ರಿಸರ್ಚ್ ಮಾಡಿರೋದು ನಾನು. ಗ್ರೌಂಡ್ ವಾಟರ್ ಆಗಲಿ, ಹೈಡ್ರೋಕಾರ್ಬನ್ಸ್ಗಳಾಗಲಿ, ಫ್ರ್ಯಾಕ್ಚರ್ಗಳೆಲ್ಲ ಇರೋದು. ಸೊ ಅದನ್ನು ಇವಾಗ ನಾವು ಮೋರ್ ದೆನ್ 90% ಅಕ್ಯುರಸಿಗೆ ಹೋಗ್ಬೋದು. ಸೊ ಇವಾಗ ನಾವು ಡ್ರಿಲ್ ಮಾಡ್ತಾ ಹೋದರೆ ಕಾಸ್ಟ್ ಕಡಿಮೆ ಆಗುತ್ತೆ, ಸೇಫ್ಟಿ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಎಲ್ಲೆಲ್ಲಿ ಇದೆ ಅನ್ನೋದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಹೋದರೆ, ನಾವೇ ಸ್ಟಾರ್ಟ್ ಮಾಡಿದ್ರೆ ನಾಳೆಯಿಂದನೇ ಈಗ ನನ್ನ ಟೆಕ್ನಾಲಜಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಾವು ಲಾಸ್ ಇಲ್ದೇ ಡ್ರಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಷ್ಟು ಅಡಿಗಿದೆ ಅಷ್ಟು ಅಡಿಗೆ ಕೊರಿಬೋದು, ಎಷ್ಟು ಹೀಲ್ಡ್ ಇದೆ ಅದು ಕೂಡ ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಬೋದು. ಈಗ ನಮ್ಮಲ್ಲಿ ನಮ್ಗೆ ಗೊತ್ತಿದೆ, ಇವತ್ತು ಟೆಕ್ನಾಲಜಿ ಸಾಕಷ್ಟು ಮುಂದುವರೆದಿದೆ. ನಾವೆಲ್ಲ ಇವತ್ತು AI ತಂತ್ರಜ್ಞಾನದಲ್ಲಿ ಮುಳುಗೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಇದು ಸಾಧ್ಯ ಆಗಿಲ್ಲ ಸರ್ ನಮ್ಮಲ್ಲಿ? ನೀವು ಹೇಳಿದ್ರಿ ಅದನ್ನ ಸರ್ವೆ ಮಾಡ್ತಕ್ಕಂಥ ಸರಿಯಾಗಿ ಆಗ್ತಾ ಇಲ್ಲ. ಬೇರೆ ಮೆಥಡ್ ಅಲ್ಲಿ ಎಲ್ಲ ಮಾಡ್ತಾ ಇದ್ರು, ಮಾಡಿದ್ರು 4-5 ಮೆಥಡ್ ಅಲ್ಲಿ ಮಾಡಿದ್ರು ಕೂಡ ಸಕ್ಸಸ್ ರೇಟ್ ಕಡಿಮೆನೇ ಇತ್ತು. ಇವಾಗ ನಾನು ಮಾಡೋ ಇನ್ವೆಸ್ಟಿಗೇಷನ್ ಅಲ್ಲಿ ಮೋರ್ ದೆನ್ 90% ಇದೆ. ಎಕ್ಸಾಕ್ಟ್ ಇದೆಯೋ ಇಲ್ವೋ, ಈ ಸ್ಟಡಿಗಿದೆ ಅಂತ ಕ್ಲಿಯರ್ ಆಗಿ ಹೇಳ್ಬೋದು. ಅದು ನಾನು ಲಾಸ್ಟ್ ಮಂತ್ ಅದ್ರ ಬಗ್ಗೆ ಪ್ರಾವಿಷನಲ್ ಪೇಟೆಂಟ್ ತೊಗೊಂಡಿದ್ದೀನಿ. ಸೊ ಇನ್ನು ಕಂಪ್ಲೀಟ್ ಪೇಟೆಂಟ್ ಅಪ್ಲೈ ಮಾಡಿಲ್ಲ. ಸೊ ಅಪ್ಲೈ ಮಾಡೋಕ್ಕೆ ಯಾಕೆ ಹಾಕಿಲ್ಲ, ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಕೀಪ್ ಅಪ್ ಮಾಡಿದ್ದೀನಿ. ಸೊ ಇಂಟರ್ನ್ಯಾಷನಲ್ ಪೇಟೆಂಟ್ಗೆ ಅಪ್ಲೈ ಮಾಡ್ತೀನಿ ಅದನ್ನ. ಈಗ ನೀವು 20 ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟ ರಿಸರ್ಚ್ ಅನ್ನು ಮಾಡ್ತಾ ಇದ್ದೀರಾ. ಗ್ರೌಂಡ್ ವಾಟರ್ ಮಾತ್ರ ಇದಕ್ಕೋಸ್ಕರ ಮಾಡಿದ್ದೀನಿ, ಗ್ರೌಂಡ್ ವಾಟರ್ ಮಾಡಿದ್ದೀನಿ, ಪರ್ಫೆಕ್ಟ್ ಮಾಡಿದ್ದೀನಿ. ಇವಾಗ ಅದನ್ನ ಎಕ್ಸ್ಟೆನ್ಷನ್ ಹೈಡ್ರೋಕಾರ್ಬನ್ 40,000 ಫೀಟ್ವರೆಗೂ ನೋಡ್ಬೋದು.
ಈಗ ಗ್ರೌಂಡ್ ವಾಟರ್ ಅಂತ ಅಂದ್ರೆ ಈಗ ನಾವು ಬೋರ್ವೆಲ್ ಕೊರ್ಸೋದಾಗಿರಬಹುದು ಇಂಥವೆಲ್ಲ ಆಗ್ತದೆ. ಬಟ್ ಇದಕ್ಕೂ ಒಂದು ಪೆಟ್ರೋಲ್ ವೆಲ್ ನ ಡ್ರಿಲ್ ಮಾಡ್ತಕ್ಕಂಥದ್ದಕ್ಕೂ ನಾವು ಅಜಗಜಾಂತರ ವ್ಯತ್ಯಾಸ ಇಲ್ವಾ ಸರ್? ಇಲ್ಲ, ಏನಂತಂದ್ರೆ ಈ ಸೆಸ್ಮಿಕ್ ರಿಫ್ಲೆಕ್ಷನ್ ಸಿಗ್ನಲ್ ಅನಾಲಿಸಿಸ್ ಅಂತ ಏನಿದೆ, ಇದರಲ್ಲಿ ಡೆಪ್ತ್ ಡಸಂಟ್ ಮ್ಯಾಟರ್. ನಾವು ಎಷ್ಟು ಆಳಕ್ಕೆ ಬೇಕಾದ್ರೂ ನೋಡ್ಬೋದು. ಆಕ್ಚುಲಿ ಗ್ರೌಂಡ್ ವಾಟರ್ಗಿಂತನೂ ಇದು ನೋಡೋದೇ ಈಸಿ. ಇದು ಬಿಗ್ ಫ್ಯಾಕ್ಚರ್ಸ್ ಬೇಕು, ಈಲ್ಡ್ ಜಾಸ್ತಿ ಇರೋಂಥ ಬೋರ್ವೆಲ್ ಮಾತ್ರ ಇದು ಮಾಡಬೇಕು. ಈ ಫಾರ್ ಎಕ್ಸಾಂಪಲ್ ಗ್ರೌಂಡ್ ವಾಟರ್ ಆದರೆ 1 ಇಂಚು 2 ಇಂಚ್ ಅಂತ ಇದ್ರೆ, ಸೊ ಅದು ಸ್ಮಾಲ್ ಫ್ರಾಕ್ಚರಲ್ಲಿ ಕೆಲಸ ಸರಿ ಮಿಸ್ ಆಗೋ ಚಾನ್ಸಸ್ ಇದೆ. ಏನು ಝೀರೋ ಗ್ರೌಂಡ್ ವಾಟರ್ ಅಂದ್ರೆ ಕ್ಲಿಯರ್ ಆಗಿ ಹೇಳ್ಬೋದು, ಹೆವಿ ಗ್ರೌಂಡ್ ವಾಟರ್ ಇದೆ ಅಂದ್ರೆ ಕ್ಲಿಯರ್ ಆಗಿ ಹೇಳ್ಬೋದು. ಈ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಇರುತ್ತಲ್ಲ ಅದು ಕಷ್ಟ ಆಗುತ್ತೆ. ಇದರಲ್ಲಿ ನಾವು ಬಿಗ್ಗೇ ನೋಡಬೇಕಾಗಿರೋದು, ಈಲ್ಡ್ ತುಂಬ ಜಾಸ್ತಿ ಇರೋಂಥ ನೋಡ್ಬೇಕಾಗಿರೋದು. ಆದ್ರಿಂದ ಗ್ರೌಂಡ್ ವಾಟರ್ ನೋಡೋಕ್ಕಿಂತಲೂ ಈಸಿ ಈಗ ನಾನು ಮಾಡಿರೋ ಮೆಥಡಲ್ಲಿ. ಈಗ ಆಲ್ರೆಡಿ ಸರ್ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಈಗ ಪೆಟ್ರೋಲ್ ಅಂತಂದ್ರೆ ಕಚ್ಚಾ ತೈಲವನ್ನ ಹೊರತೆಗಿತಕ್ಕಂಥ ಕೆಲಸಗಳು ನಡೀತಾ ಇದೆ? ನಮ್ಮಲ್ಲಿ ಈಗ ವೆಸ್ಟ್ ಕೋಸ್ಟ್ ಇದೆ, ಬಾಂಬೆ ಹೈ ಇದೆ, ನಮ್ದು ಏನು ಗೋವಾ, ಕೇರಳ ಈ ರೀಜನ್ ಇದೆ. ಇಲ್ಲಿ ತುಂಬಾ ಚೆನ್ನಾಗಿದೆ ಈಲ್ಡ್. ಇಲ್ಲೆಲ್ಲ 8,000 ಇತ್ತು, ಈಗ 14,000 ಫೀಟ್ವರೆಗೂ ಹೋಗಿದ್ದಾರೆ. ಇನ್ನೂ ಸಾಕಷ್ಟು ಹೋಗ್ಬೋದು. ಸೊ ಈ ಕಡೆ ಬಂದ್ರೆ ನಮ್ದು ಕೃಷ್ಣ ಗೋದಾವರಿ, ಕಾವೇರಿ, ಅಸ್ಸಾಂ ಈ ರೀಜನ್ ಎಲ್ಲ ಇದೆ, ಅಂಡಮಾನ್ ನಿಕೋಬಾರ್ ಇದೆ. ಇಲ್ಲೆಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡಬೇಕು ಪ್ರಾಪರ್ ಆಗಿ. ಮಾಡಿ ಡ್ರಿಲ್ ಮಾಡಿ ನಮ್ಗೆ ಆಗುತ್ತೆ, ಸಾಕಷ್ಟು ಆಗುತ್ತೆ. ಬಟ್ ಈಗ ನನ್ನ ಪ್ರಕಾರ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಕೃಷ್ಣ ಗೋದಾವರಿ, ಮುಂಬೈ ಹೈ ಇಲ್ಲಿ ಆಲ್ರೆಡಿ ಈಗ ರಿಲಯನ್ಸ್ ಆಗಿರಬಹುದು, ಈ ತರದ ಒಂದಿಷ್ಟು ಖಾಸಗಿ ಸಂಸ್ಥೆಗಳು ಈಗ ವರ್ಕ್ ಮಾಡ್ತಾ ಇದ್ದಾರೆ. ಆದ್ರೆ ಡೆನ್ಸಿಟಿ ಆಫ್ ಬೋರ್ವೆಲ್ಸ್ ತುಂಬಾ ಕಡಿಮೆ ಇದೆ. ನಾವು ಇನ್ನೂ ಜಾಸ್ತಿ ಬೋರ್ವೆಲ್ಸ್ಗಳನ್ನ ಡ್ರಿಲ್ ಮಾಡಬೇಕಾಗುತ್ತೆ, ಜಾಸ್ತಿ ಆಳಕ್ಕೆ ಹೋಗ್ಬೇಕಾಗುತ್ತೆ. ಆಳಕ್ಕೆ ಹೋಗ್ಬೇಕು ಅಂದ್ರೆ ಪರ್ಫೆಕ್ಟ್ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಸೊ ಆ ಭಯದಿಂದ ನನ್ನ ಪ್ರಕಾರ ಹೋಗ್ತಾ ಇಲ್ಲ. ಯಾಕೆಂದ್ರೆ 100 to 1000 crores ನಾವು ಸಮುದ್ರ ಒಳಗಡೆ ಕೊರ್ಬಿಟ್ಟು ಖರ್ಚಾಗುತ್ತೆ ಅಂದ್ರೆ, ಫೇಲ್ ಆದ್ರೆ 1000 crores ಹೋಗುತ್ತೆ. ಅದ್ರ 10 ಫೇಲ್ ಆದ್ರೆ ಹೋಯ್ತು. ಇಲ್ಲಿ ಫೇಲ್ ಆಗದೆ ಇರೋಂಥ ಟೆಕ್ನಾಲಜಿ ಯೂಸ್ ಮಾಡಬೇಕು. ಸೊ ಆವಾಗ ನಾವೆಲ್ಲ ಎಂಟರ್ ಆಗ್ಬೋದು. ಅದಕ್ಕೆ ನಮ್ಮಲ್ಲಿ ಸಾಕಷ್ಟು ಇದೆ. ಈಗ ನೀವು ಮಾಡಿರೋ ಟೆಕ್ನಾಲಜಿ ಏನು ಸರ್? ಈಗ ಎಕ್ಸಾಂಪಲ್ ನಾನು ಹೇಳೋದು, ಸಾಮಾನ್ಯವಾಗಿ ನಾವೆಲ್ಲ ಮಾತನಾಡಬೇಕಾದ್ರೆ ಈಗ ರಮೇಶ್ ಅಂತಕ್ಕಂಥವ್ರು ಮಲ್ನಾಡ್ ಕಾಲೇಜಲ್ಲಿ ಇದ್ದಾರೆ, ಅವ್ರು ಏನೋ ಒಂದು ಕಂಡು ಹಿಡಿದಿದ್ದಾರಪ್ಪ, ಹೆಂಗೆ ನಂಬೋದು ನಾವು, ಹೆಂಗೆ ನಿಮ್ಮನ್ನ ನಂಬಿ ನಾವು ಹೆಂಗ ಪ್ರಯೋಗ ಮಾಡೋದು? ಯಾಕೆಂದ್ರೆ ನೀವೇ ಹೇಳ್ದಂಗೆ ಒಂದು ಫೇಲ್ಯೂರ್ ಆದ್ರೆ 1000 ಕೋಟಿ ನಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ಬಿಟ್ಟಿದೆ, ಫಾರ್ ಎ ಸೇಫರ್ ಸೈಡ್ ಈಗ ಖಾಸಗಿ ಕಂಪ್ನಿಗಳಿಗೆ ಅದನ್ನ ಟೆಂಡರ್ ಕೊಟ್ಕೊಂಡ್ಬಿಟ್ಟಿದೆ. ಖಾಸಗಿ ಕಂಪ್ನಿಗಳು ಈಗ ಪ್ರಯೋಗಗಳನ್ನ ಮಾಡ್ತಾ ಇದ್ದಾವೆ. ಹೆಂಗೆ, ಯಾಕೆ ನಂಬೇಕು ನಿಮ್ನ? 1000 ಕೋಟಿನ ಹೆಂಗೆ ಇನ್ವೆಸ್ಟ್ ಮಾಡ್ಬಿಡ್ತಾರೆ ನಿಮ್ಮನ್ನ ನಂಬಿ? ಸರಿ ಈಗ ಏನ್ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಬೋರ್ವೆಲ್ಗಳಿದೆ ಅಂತ, ಏನು ಪೆಟ್ರೋಲಿಯಂ ವೆಲ್ಗಳಿದೆ, ಸಪೋಸ್ ಗುಜರಾತ್, ರಾಜಸ್ಥಾನ್ ರೇಂಜಲ್ಲೆಲ್ಲ ಇದೆ, ಇವನ್ ತಮಿಳ್ನಾಡಲ್ಲಿ ಕೆಲವೆಲ್ಲ ಇದೆ. ಸೊ ಅಲ್ಲಿ ನಮಗೆ ಒಂದು ಬೋರ್ವೆಲ್ ಹತ್ರ ನನಗೆ ಡೇಟಾ ಲಾಗ್ ಮಾಡ್ಲಿಕ್ಕೆ ಬಿಟ್ರೆ, ನಾನು ಲಾಗ್ ಮಾಡ್ಬಿಟ್ಟು ಇದು ಇಷ್ಟ ಅಡಿಗಿದೆ, ಇನ್ನು ಕೆಳಗಡೆ ಎಷ್ಟು ಅಡಿಗಿದೆ ಅಂತ ನಾನು ಹೇಳ್ತೀನಿ. ಅದು ಮ್ಯಾಚ್ ಆದ್ರೆ ಆಯ್ತು. ಆ ಥರದ್ದು 10 ಎಲ್ಲ 100 ಬೋರ್ವೆಲ್ ಕೊಟ್ಟು ನಾನು ಕರೆಕ್ಟಾಗಿ ಹೇಳ್ತೀನಿ. ಅಲ್ಲ, ಯಾಕೆ ಹೇಳ್ತೀನಿ ಅಂದ್ರೆ ಸರ್, ಆವಾಗ ಮ್ಯಾಟರ್ ಆಫ್ ಡಿಮೋಟಿವೇಟ್ ಮಾಡೋದಲ್ಲ. ಜನಗಳು ಈ ತರದ ಒಂದು ಪ್ರಶ್ನೆ ನಂಬೋದೇಗೆ ಈ ತರ ಸುಳ್ಳು ಹೇಳಿರ್ತಾರೆ, ಎಷ್ಟೋ ಜನ ಹೇಳ್ತಾರೆ ಇವಂದು ಒಂದು ಅದೇ ತರ ಇರ್ಬೇಕು ಅಂತ ಜನಕ್ಕೆ ಬರಬಾರ್ದು ಅನ್ನೋ ಕಾರಣ ಹೇಳ್ತೀನಿ. ಹಿಂದೆ ಏನಾಗ್ತಿತ್ತು, ಈ ಬೋರ್ವೆಲ್ ಕೊರಿಬೇಕಾದ್ರೆ ಏನೋ ತೆಂಗಿನಕಾಯಿ ಇಟ್ಕೊಂಡು ಹೋಗೋದಂತೆ, ತೆಂಗಿನಕಾಯಿ ಏನೋ ಬಿದೋದ ತಕ್ಷಣ ಅಲ್ಲಿ ಇದೆ ಅಂತ ಹೇಳೋರು, ಅದು ಕಾಕತಾಳಿ ಅನ್ನಂಗ್ ಸಕ್ಸಸ್ ಆಗೋಗ್ಬಿಟ್ರೆ ರೇಟ್ಗಳು ಕೋಇನ್ಸಿಡೆನ್ಸ್ ಅಕ್ಯುಫೇರ್ಸ್ ಇದ್ರೆ ಸಕ್ಸಸ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಕೆಲಸರಿ ಅವ್ರಿಗೆ ಎಷ್ಟು ಅಡಿಲಿದೆ, ಎಷ್ಟು ನೀರಿದೆ, ಅದೇನು ಸಿಲ್ಟೋ ಸೀಪೇಜೋ ಏನೋ ಅದೇನು ಗೊತ್ತಾಗಲ್ಲ. ಅದೇನೋ ಟಿಲ್ಟ್ ಆಗುತ್ತೆ, ತೋರಿಸ್ತಾರೆ, ಕೊರಿತಾರೆ. ಕೆಲಸರು ಇಲ್ಲ ಅಂದ್ರೆ ಫೇಲ್ ಮಾಡ್ಕೊತಾರೆ. ಅದೇನು 10,000 ಅಡಿಗೆರು ಇರ್ಬೋದು, 500 ಅಡಿಗೆ ಇರ್ಬೋದು, 80 ಅಡಿ ಬೇಕಾದ್ರೂ ಇರ್ಬೋದು, ಅವ್ರಿಗೆ ಗೊತ್ತೇ ಆಗಲ್ಲ. ಸೊ ಇದರಲ್ಲಿ ಕ್ಲಿಯರ್ ಆಗಿ ಎಷ್ಟು ಅಡಿಗೆ ಇದೆ ಅಂತ ನೋಡ್ಬಿಟ್ಟು ಡ್ರಿಲ್ ಮಾಡ್ಬೋದು. ಈಗ ನಿಮ್ಮ ರಿಸರ್ಚ್ ಪ್ರಕಾರ ಸರ್, ನೀವಾಗ್ಲೇ ನಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ, ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ನಮ್ಮ ಭಾರತದ ಕರ್ನಾಟಕ ಭಾಗದಲ್ಲೂ ಕೂಡ ನಾವು ಕಚ್ಚಾ ತೈಲವನ್ನ ಎಕ್ಸ್ಟ್ರಾಕ್ಟ್ ಮಾಡೋ ಸಾಧ್ಯತೆಗಳಿದಾವೆ. ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ತುಂಬಾ ಏನು ಖರ್ಚಾಗಲ್ಲ. ಇನ್ವೆಸ್ಟಿಗೇಟ್ ಮಾಡಿದ್ರಾಯ್ತು, ಸರ್ವೆ ಮಾಡಿದ್ರಾಯ್ತು, ಮಾಡಿ ಕನ್ಕ್ಲೂಷನ್ ಬಂದು ಇಲ್ಲಿದೆ, ಇಷ್ಟು ಅಡಿಗಿದೆ, ಡ್ರಿಲ್ ಮಾಡೋಣ ಅಂತ ಅಂತರ. ಇದು ಲಾಸ್ಟ್ ಪ್ರಶ್ನೆನೇ ಬರಲ್ಲ. ಈಗಿರೋ ಲಾಸ್ಟ್ಗೋಸ್ಕರ ಎದುರು ಡ್ರಿಲ್ ಮಾಡಲ್ಲ, ಇಲ್ಲಿ ಬರುತ್ತೋ ಇಲ್ವೋ ಅಂತ. ಯಾಕೆಂದ್ರೆ 20% 10% ಅಂದ್ರೆ ಟೂ ಲೆಸ್. ಇನ್ನು ಮೋರ್ ದನ್ 90% ಅಂದ್ರೆ ಇಟ್ಸ್ ಎ ಬಿಗ್ ಅಡ್ವಾಂಟೇಜ್. ಖಂಡಿತ ಮಾಡ್ಬೋದು. ಅಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ಭಾಗಗಳಲ್ಲಿ ಹೆಚ್ಚಾಗಿ? ಕೋಸ್ಟಲ್ ಏರಿಯಾನೇ. ನಾವು ಕೋಸ್ಟಲ್ ಏರಿಯಾದಲ್ಲೇ ಸರ್ವೆ ಮಾಡ್ಬೇಕಾಗ್ತದೆ. ಗೋವಿಂದ ಕೆಳಗಡೆ ಅಪ್ ಟು ಕೇರಳದವರೆಗೂ ನಾವು ಸರ್ವೆ ಮಾಡಿದ್ರೆ ನೀಟಾಗಿ ಗೊತ್ತಾಗ್ತದೆ. ಮಾಡ್ಬೋದು ಅದನ್ನ. ಅಂದ್ರೆ ಈಗ ಸರ್ವೆ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಇಲ್ಲ ಅಲ್ಲ? ಸಮಸ್ಯೆ ಇಲ್ಲ, ಕಾಸ್ಟ್ಲಿನೂ ಇಲ್ಲ. ಬಗೆಕ್ಕೆ ಸಮಸ್ಯೆ, ಸರ್ವೆ ಮಾಡಿ ಚೆಕ್ ಮಾಡಕ್ಕೆ ಸಮಸ್ಯೆ ಇಲ್ಲಲ್ಲ. ಹೆಂಗ್ ವರ್ಕ್ ಆಗುತ್ತೆ ಸರ್? ಈಗ ನೀವು ಇಟ್ಕೊಂಡೇನು ಮಷಿನ್ ಇಟ್ಕೊಂಡಿದ್ದೀರಾ, ಅಥವಾ ನೀವು ಇನ್ವೆಂಟ್ ಮಾಡಿರ್ತಕ್ಕಂಥದ್ದು ಏನೋ ಹೆಂಗ್ ವರ್ಕ್ ಆಗುತ್ತೆ? ಸೆಸ್ಮೋಗ್ರಾಫ್ ನಲ್ಲಿ, ಸೆಸ್ಮೋಗ್ರಾಫ್ ವರ್ಲ್ಡ್ ಎಲ್ಲ ಇದೆ, 2D 3Dಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸಿಗ್ನಲ್ ಡೇಟಾ ಲಾಗಿಂಗ್ ಮಾಡೋದು ಎಲ್ಲ ಕಾಮನ್ ಆಗಿ ಎಲ್ಲ ಮಾಡ್ತಾರೆ. ಬಟ್ ಈಗ ಮಾಡ್ತಾ ಇರೋ ಮೆಥಡ್ ಅಲ್ಲಿ ಏನಾಗಿದೆ, ಅವರು ಮಲ್ಟಿಪಲ್ ಸೆನ್ಸರ್ ಯೂಸ್ ಮಾಡ್ತಾರೆ. ನಾನು ಸಿಂಗಲ್ ಸೆನ್ಸರ್ ಸಿಂಗಲ್ ಚಾನಲ್ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲ, ಈಗ ಸೆಸ್ಮೋಗ್ರಾಫ್ ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರು ಮಾಡೋ ಡೇಟಾ ಪ್ರೊಸೆಸಿಂಗ್ ಮೆಥಡ್ ನನ್ನ ಮೆಥಡ್ ಟೋಟಲಿ ಡಿಫ್ರೆಂಟ್. ಜಸ್ಟ್ ಡೇಟಾ ಪ್ರೊಸೆಸಿಂಗ್ ಮೆಥಡ್ ಮಾತ್ರ ನಿಮ್ಮಲ್ಲಿ ನಂದು ಬೇರೆ. ಹೌದು, ಅದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ನಾವು ಮಲ್ಟಿಪಲ್ ಚಾನಲ್ಸ್ ಯೂಸ್ ಮಾಡೋದು ಅವಶ್ಯಕತೆನೇ ಇಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಈ ಜಾಗದಲ್ಲಿ ಇಲ್ಲಿ ಇದೆಯೋ ಇಲ್ವೋ, ಎಷ್ಟು ಅಡಿಗಿದೆ ಏನು ಅಂತ ಇಲ್ಲೇ ರೀಡಿಂಗ್ ತಗೊಂಡ್ರೆ ಕ್ಲಿಯರ್ ಆಗಿ ಹೇಳ್ಬೋದು. ಇಲ್ಲಿ ಇದೆಯೋ ಇಲ್ವೋ ಅಂತ, ಡ್ರಿಲ್ ಮಾಡ್ಬೇಕು ಬೇಡ ಅಂತ ಆಗ್ಲೇ ಹೇಳ್ಬೋದು. ಮತ್ತೊಂದು ಇಲ್ಲಿ ನಾವು ಬಹಳ ಗಮನಿಸಬೇಕಾದಂತ ಅಂಶ ಸರ್, ನಾನು ನೆನೆನೂ ಕೂಡ ಯಾವುದೋ ಡಿಸ್ಕಷನ್ ಅಲ್ಲಿ ಅದನ್ನೇ ಹೇಳ್ತಾ ಇದ್ದೆ.
ಈಗ ಈ ಹಿಂದೆನೆ 1990 ಈ ಅವಧಿಯಲ್ಲೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲೇ ಸಾಕಷ್ಟು ಭಾಗಗಳಲ್ಲಿ ಚಿನ್ನದ ನಿಕ್ಷೇಪಗಳು ಸಿಗ್ತವೆ ಅಂತಕ್ಕಂಥದ್ದು ಒಂದು ಸರ್ವೆ ಆಯ್ತು, ಬಂದೆಲ್ಲ ಚೆಕ್ ಮಾಡಿ ಎಲ್ಲ ಹೋಗಿದ್ರು. ಈಗ ಮತ್ತೆ ನಡೀತಾ ಇದೆ ಅದು. ನಾವೆಲ್ಲ ನೋಡಿದ್ವಿ, ಚಿಕ್ಕದೊಂದು ಏರೋಪ್ಲೇನ್ ಎಲ್ಲ ಕಡೆ ಹಾರಾಡ್ತಾ ಇದೆ, ಇದೇ ವಿಚಾರಕ್ಕೆ ನಡೀತಾ ಇದೆ. ಬಟ್ ಏನಾಗುತ್ತೆ ಅಂತ ಅಂದ್ರೆ ಅದನ್ನ ಹೊರಗಡೆ ತೆಗೆದು ಅದನ್ನ ಎಕ್ಸ್ಪೋರ್ಟ್ ಮಾಡಿ ನಾವು ಅದನ್ನ ಒಂದು ರಿಟೇಲ್ ರೇಟಿಗೆ ಕೊಡೋ ಕಾಸ್ಟಿಗೂ ಅದನ್ನೇ ನಾವು ಹೊರಗಡೆ ತೆಗಿತಕ್ಕಂಥ ಕಾಸ್ಟ್ ಎರಡನ್ನೂ ನೋಡಿದಾಗ ತೆಗೆದು ಅದನ್ನ ಎಕ್ಸ್ಪೋರ್ಟ್ ಮಾಡೋ ಕಾಸ್ಟೇ ಜಾಸ್ತಿ ಆಗತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆಯಿಂದ ಆಮದು ಮಾಡ್ಕೊಳ್ತಾ ಇದೀವಿ ಅಂತಕ್ಕಂಥದ್ದು ಒಂದಿಷ್ಟು ಸ್ಟೇಟ್ಮೆಂಟ್ ಬರ್ತದೆ. ಸೊ ಈ ವಿಚಾರದಲ್ಲೂ ಕೂಡ ಸರ್ಕಾರಗಳು ಅವತ್ತಿಂದ ಇವತ್ತವರೆಗೂ ಕೂಡ ನಮಗೆ ಹೇಳ್ಕೊಂಡ್ ಬಂದಿರೋದೇ ಅದು, ನಾವು ಅದನ್ನೇ ನಂಬ್ಕೊಂಡು ಬರ್ತಾ ಇದ್ದೀವಿ. ಅವ್ರು ಹೇಳ್ತಾ ಇರೋದು ಇಷ್ಟೇ, ನಾವು ನಮ್ಮಲ್ಲೇ ಕಚ್ಚಾ ತೈಲವನ್ನು ತೆಗಿತಕ್ಕಂತ ಹಣಕ್ಕೂ ಹೊರಗಡೆಯಿಂದ ಆಮದು ಮಾಡ್ಕೊಳ್ತಕ್ಕಂತ ಹಣಕ್ಕೂ ನಾವು ಕಂಪೇರ್ ಮಾಡ್ಕೊಂಡಾಗ ನಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಹೊರಗಡೆ. ಹಾಗಾಗಿ ನಾವ್ ಯಾಕೆ ರಿಸ್ಕ್ ಫ್ಯಾಕ್ಟರ್ ಆಗಿ ತಗೊಬೇಕು ಅನ್ನೋದನ್ನ ಹೇಳ್ತಾರೆ. ಖಂಡಿತ ಇಲ್ಲ. ಕತಾರಿಂದ ನಾವು 40% ಹಾಲನ್ನ ಇಂಪೋರ್ಟ್ ಮಾಡ್ಕೋತೀವಿ ಅಂದ್ರೆ ಕತಾರ್ 40,000 ಫೀಟಿಗೆ ಡ್ರಿಲ್ ಮಾಡ್ತಾರೆ ಅಂತಂದ್ರೆ ನಾವೊಂದು 15,000 20,000 ಅಡಿಗೆ ಯಾಕೆ ಡ್ರಿಲ್ ಮಾಡಬಾರ್ದು? ನಮ್ಮಲ್ಲಿ ಇದೆ ಅಂತ ಕನ್ಫರ್ಮ್ ಆದ್ರೆ ಡ್ರಿಲ್ ಮಾಡ್ಲಿಕ್ಕೇನು ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಮಗೆ ಪ್ರಾಬ್ಲಮ್ ಇರೋದು ಇನ್ವೆಸ್ಟಿಗೇಷನ್. ಅವ್ರದ್ದು ಸ್ಮಾಲ್ ಏರಿಯಾ, ಅಲ್ಲಿ ಐಡೆಂಟಿಫೈ ಆಗಿತ್ತು ಇಲ್ಲಿದೆ ಅಂತ, ಅವ್ರು ಡ್ರಿಲ್ ಮಾಡ್ತಾ ಹೋದ್ರು. ನಮ್ದು ಹ್ಯೂಜ್ ಏರಿಯಾ, ಈಗ ಅಲ್ಲಿ ಡ್ರಿಲ್ ಮಾಡಿದ್ರೆ ಇಲ್ಲಿ ಬರ್ತದೋ ಇಲ್ಲೋ ಅನ್ನೋ ಡೌಟು. ಸೊ ಇಲ್ಲಿ ಇನ್ವೆಸ್ಟಿಗೇಷನ್ ಪ್ರಾಬ್ಲಮ್ ಇದೆ, ಸರ್ವೆ ಪ್ರಾಬ್ಲಮ್ ಇದೆ. ಸರ್ವೆ ಪ್ರಾಪರ್ ಆಗಿ ಇದೆ ಅಂತಂದ್ರೆ ಎಲ್ಲಿ ಮಾಡ್ಲಿ, ಕಂಟಿನ್ಯೂಸ್ ಡ್ರಿಲ್ ಮಾಡ್ತಾ ಹೋಗ್ಲಿ ಎಲ್ಲ ಕಡೆ. ನಾವು ಅವ್ರಿಗಿನ್ನ ಚೀಪಾಗಿ ಆಯಿಲ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ನನ್ನ ಮಾಡಬಹುದು. ಖಂಡಿತ ಸಾಧ್ಯ. ಆಫ್ಟರ್ ಆಲ್ 7,000 ಬೋರ್ವೆಲ್ಸ್ ನಾವು ಡ್ರಿಲ್ ಮಾಡಿದ್ವಿ ಅಂತಂದ್ರೆ ಇದು ಏನೇನು ಅಲ್ಲ ನಮ್ಮಂತ ದೊಡ್ಡ ದೇಶಕ್ಕೆ. 23 ರಿಫೈನರೀಸ್ಗಳಿದೆ ಅಷ್ಟೇ ನಮ್ಮ ಹತ್ರ ಇರೋದಿಲ್ಲ, ಏನಿಲ್ಲ, ಸಾಕಷ್ಟಿದೆ. ಅಲ್ಲ, ಈಗ ವಿಶ್ವದಲ್ಲೇ ಅತಿ ದೊಡ್ಡ ರಿಫೈನರಿ ಇರತಕ್ಕಂಥ ನಮ್ಮ ದೇಶದಲ್ಲೇ. ಆದ್ರೂ ಸಾಕಾಗಲ್ಲ ನಮ್ಗೆ, ನಮ್ಮ ಪಾಪ್ಯುಲೇಷನ್ ಹೆಚ್ಚಿಗೆ ಇದೆಯಲ್ಲ, ಸೊ ಹಾಗಾಗಿ ನಮ್ಗೆ ಸಾಕಲ್ಲ. ವೆಹಿಕಲ್ಸ್ಗಳು ಜಾಸ್ತಿ ಇದೆ, ಈಗ ಎಲ್ಲರ ಮನೇಲೂ ವೆಹಿಕಲ್ ಇದೆ, ಎಲ್ಲ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬಾ ಬೇಕಾಗುತ್ತೆ, ನಾವು ಸೆಲ್ಫ್ ರಿಲಯಂಟ್ ಆಗ್ಲೇಬೇಕು. ಈಗ ಕಚ್ಚಾ ತೈಲಗಳನ್ನ ಹೊರಗೆ ತೆಗಿಯೋದ್ರಿಂದ ನಮ್ಮ ಪರಿಸರದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನು ಕೂಡ ನಾವು ಇಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಹೌದು. ಸೊ ಈಗ ನೀವು ನಮ್ಮಲ್ಲೇ ತೆಗಿಬಹುದು ಅಂತ ಹೇಳ್ತೀರಿ, ತೆಗೆದು ಬಿಡ್ತೀವಿ ನಮ್ಮಲ್ಲೇ. ಈಗೆಲ್ಲೋ ಸಕಲೇಶ್ಪುರದಲ್ಲಿ ಹಿಂಗೆ ಹೋಗಿ, ಈಗ ಸಕಲೇಶ್ಪುರದಲ್ಲಿ ಎತ್ತಿನ ಹೊಳೆ ಅಂತ ಹೇಳಿ ಗ್ರಾವಿಟಿ ಆಪೋಸಿಟ್ ಆಗಿ ನೀರು ತೆಗೆದು ಬಿಡ್ತೀವಿ, ಗ್ರಾವಿಟಿ ಇಟ್ಕೊಂಡು ಅಂತ ಹೊರಟ್ರು. ಗ್ರಾವಿಟಿ ಫ್ಲೋ ಮಾಡ್ತೀವಿ ಅಂತ ಹೋದ್ರು ಅಂತಂದ್ರೆ ನಾನು ಹೇಳೋದು ವಿರುದ್ಧ ದಿಕ್ಕಲ್ಲಿ ಹರಿತಾ ಇರತ್ತೆ, ವಿರುದ್ಧವಾಗಿ ಏನೋ ತೆಗಿತೀವಿ ಅಂತ ಹೊರಟ್ರು. ಫೇಲ್ಯೂರ್ ಆಯ್ತು. ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಯ್ತು, ದುಡ್ಡು ನಷ್ಟ ಬರ್ಸೋಣ ನಾಳೆ. ಪರಿಸರದ ಮೇಲಾದಂತಹ ಹಾನಿ, ಪರಿಸರದ ಮೇಲಾದಂತಹ ಏನ್ ನಾವು ಇವತ್ತು ನೋಡ್ತೀವಿ ಸಕಲೇಶ್ಪುರ ಭಾಗದಲ್ಲಿ ಆನೆಗಳು ಹೆಚ್ಚಾಗ ಕಾರಣನೇ ಇದೊಂದು ಎತ್ತಿನ ಹೊಳೆ ಅಂತಕ್ಕಂಥ ಪ್ರಾಜೆಕ್ಟು. ಸೊ ಈ ತರ ಪರಿಣಾಮಗಳನ್ನ ನಾವು ಎಷ್ಟು ಫೇಸ್ ಮಾಡಬಹುದು ನಮ್ಮಲ್ಲೇ ತೆಗಿಯಕ್ ಹೊರಟಾಗ? ಸರಿ, ಈಗ ಆತರ ಪ್ರಕೃತಿ ಮೇಲೆ ಪರಿಣಾಮ ಬೀಳುತ್ತೆ ಅಂದ್ರೆ ಇಂಪೋರ್ಟ್ ಮಾಡ್ಕೊ ಬಂದಿದ್ರಲ್ಲಿ ಬೀಳಲ್ವಾ? ಬೀಳುತ್ತೆ. ಸೊ ಅದು ಯೂಸ್ ಮಾಡೋದು ನಿಲ್ಲಿಸಿದಾಗ ಅಷ್ಟೇ ಅದು ನಿಲ್ಲುತ್ತೆ, ಬಿಟ್ರೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಕೆ ನಮ್ಮಲ್ಲೇ ತೆಗೆಯೋದು ಒಳ್ಳೇದಲ್ವಾ? ಅದು ಬೆಟರ್ ಇರುತ್ತಲ್ವಾ? ಇಂಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದೀವಲ್ಲ, ಇವಾಗ 80% ಇಂಪೋರ್ಟ್ ಮಾಡ್ತಾ ಇದೀವಿ, ಅದನ್ನೇ ಸ್ಟಾಪ್ ಮಾಡಿದ್ವಾ? ಇಲ್ಲ. ಅಲ್ಲ, ಇಂಪೋರ್ಟ್ ಮಾಡ್ಕೊಳ್ಳೋದು ನಾನು ಹೇಳ್ತಾರೆ ನಮ್ಮಲ್ಲಿ ಡಿಗ್ ಮಾಡ್ತಾ ಇಲ್ಲ, ಎಲ್ಲೋ ಡಿಗ್ ಮಾಡ್ರೂ ತಗೊಂಡ್ಬರ್ತಾ ಇದೀವಿ. ನಾವು ಡಿಗ್ ಮಾಡ್ತೀವಿ ಅಂತ ನೀವು ಹೋಗಿ 4 ಪಾಯಿಂಟ್ ಮಾಡ್ತೀರಿ, ಆ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಹಿಂಗ್ ಇಡೀ ಭೂಮಿನ ಕೊರ್ದಾಕಕ್ ಸ್ಟಾರ್ಟ್ ಮಾಡ್ಬಿಟ್ರೆ ನಾವು ಅದರಿಂದ ನಾವು ಕೊರಿಯಲ್ಲ ಅಂದ್ರೆ ಬೇರೆ ಬಿಡ್ತಾ ಇಲ್ವಲ್ಲ, ಬೇರೆಲ್ಲ ಕೊರದೆ ಕುರಿತಾರಲ್ಲ, ಬೇರೆ ಡ್ರಿಲ್ ಮಾಡ್ತಾ ಇದಾರೆ, ಅವ್ರನ್ನ ಸ್ಟಾಪ್ ಮಾಡ್ತೀರ ನೀವು? ಅವ್ರನ್ನ ಎಂಕರೇಜ್ ಮಾಡ್ಕೊಂಡು ನಮ್ಗೆ ಆಯಿಲ್ ಕೊಡಿ ಅಂತ ಹೋಗಿ ಕೇಳ್ತಾ ಇದೀವಲ್ಲ, ನಾವೆಲ್ಲ ಸ್ಟಾಪ್ ಮಾಡ್ತೀವಿ? ನಾವು ಎಂಕರೇಜ್ ಮಾಡ್ದಂಗೆ ಅಲ್ವಾ ಅದನ್ನ? ಅದ್ರ ಬದಲು ನಮ್ಮ ಹತ್ರ ನಾವೇ ಡ್ರಿಲ್ ಮಾಡ್ಕೊಳ್ತೀವಿ. ಸಮುದ್ರದ ಆಳಗಳಲ್ಲಿ ಹೆಚ್ಚಾಗಿ ಇದು ಸಿಗುತ್ತೆ ಅಂತ ಇಲ್ಲ, ಅದನ್ನ ಇನ್ವೆಸ್ಟಿಗೇಟ್ ಮಾಡೇ ಡಿಸೈಡ್ ಮಾಡ್ಬೇಕು. ಹಾಗೇನೆ ಹೇಳಕ್ಕಾಗಲ್ಲ, ಅಲ್ಲೂ ಬೇಕಾದಷ್ಟು ಇರ್ಬೋದು, ಅದಕ್ಕಿಂತ ಹೆಚ್ಚಿಗೆ ನಮ್ಮ ಲ್ಯಾಂಡ್ ಮೇಲೂ ಇರ್ಬೋದು. ಅದು ಇನ್ವೆಸ್ಟಿಗೇಟ್ ಮಾಡೋದು ಬೆಸ್ಟ್ ಪ್ರಾಪರ್ ವೇ. ಈಗ ನನ್ನ ಮೆಥಡಲ್ಲಿ ಮಾಡಿದ್ರೆ ಖಂಡಿತ ನಮ್ಗೆ ಬೆನಿಫಿಟ್ ಆಗುತ್ತೆ. ಈಗ ನಾನು ಯಾವ್ದು ಮೊನ್ನೆ ಈಗ ನೋಡ್ತಾ ಇದ್ದೆ ಸರ್, ನೀವು ಹೇಳಿದ್ಮೇಲೆ ನಾನು ಸುಮ್ಮನೆ ಗೂಗಲ್ ಮಾಡ್ತಾ ಇದ್ದೆ. 2010ರಲ್ಲಿ ಒಮ್ಮೆ ಇದೇ ರೀತಿ ಆಯಿಲ್ನ ತೆಗಿಬೇಕಾದ್ರೆ ಸಮುದ್ರದ ಆಳದಲ್ಲಿ ಲಕ್ಷಾಂತರ ಬ್ಯಾರಲ್ ಅಷ್ಟು ಕಚ್ಚಾ ತೈಲ ಸಮುದ್ರಕ್ಕೆ ಲೀಕ್ ಆಗಿ ಹೋಗ್ಬಿಡ್ತು. ಅದರಿಂದ ತಿಂಗಳಗಟ್ಲೆ ಅದನ್ನ ಸ್ಟಾಪ್ ಮಾಡಕ್ಕೆ ಆಗಲಿಲ್ಲ, ಸಾಕಷ್ಟು ಜಲಚರಗಳು ಸಾವನ್ನಪ್ಪಿಟ್ಟು. ಸೊ ಈ ತರದ ಸವಾಲುಗಳು ಕೂಡ ನಮ್ಮ ಮುಂದೆ. ಯಾಕೆ ಪ್ರಶ್ನೆ ಬರುತ್ತೆ ಅಂತ ಅಂದ್ರೆ, ನಮ್ಮಲ್ಲೇ ಮಾಡ್ಬೇಕು ಅಂತ ನಾವು ಹೊರಟಾಗ ಸೇಫ್ಟಿ ಮೆಜರ್ಸ್ ಮೇಲೂ ನಾವು ಸಾಕಷ್ಟು ಗಮನ ಹರಿಸಬೇಕು. ಈಗ ರಿಗ್ಗಿಂಗ್ ಎಲ್ಲ ತುಂಬಾ ಅಡ್ವಾನ್ಸ್ ಬಂದಿದೆ. ಆ ತರದ್ದೆಲ್ಲಕ್ಕೆ ಏನ್ ಸೇಫ್ಟಿ ಮೆಜರ್ಸ್ ತಗೋಬೇಕು ಡ್ರಿಲ್ ಮಾಡ್ಬೇಕಾದ್ರೆ, ಕೆಲಸರು ಗ್ಯಾಸ್ ಎಲ್ಲ ಲೀಕ್ ಆಗಿ ಬ್ಲಾಸ್ಟ್ ಎಲ್ಲ ಆಗಿದೆ. ಡೆನ್ಸಿಟಿ ಪ್ರೆಷರ್ ಜಾಸ್ತಿ ಆದಾಗ ಇಮಿಡಿಯೇಟ್ ಆಗಿ ಆಚೆ ಕಡೆ ಬಂದು ಬೆಂಕಿ ಹತ್ಕೊಂಡು ಬಾಂಬೆ ಹಿನ್ನೆಲೆ ಆಗಿದೆ. ಅವ್ರು 8,000 14,000 ಫೀಟ್ಗೆ ಹೋದಾಗ ಎಕ್ಸಸ್ ಈಲ್ಡ್ ಬಂದ್ಬಿಟ್ಟಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಬ್ಲಾಸ್ಟ್ ಆಗಿತ್ತು ಅದು. ಸೊ ಬ್ಲಾಸ್ಟ್ ಆಗಿದೆ ಅಂತಂದ್ರೆ ಹೈ ಈಲ್ಡ್ ಇದೆ ಅಂತ ಅರ್ಥ. ಅದನ್ನ ಪ್ರಾಪರ್ ನಾವು ಡ್ರಿಲ್ ಮಾಡಿ ತಗೋಬೇಕು, ಯೂಸ್ ಮಾಡ್ಕೋಬೇಕು ಅಷ್ಟೇ. ಸೊ ಅದಕ್ಕೆ ಎದುರ್ಕೊಂಡು ಕೂತ್ಕೊಂಡು ಇಂಪೋರ್ಟ್ ಮಾಡ್ತೀವಿ ಅಂತಂದ್ರೆ ನಮಗೆ ಕರೆನ್ಸಿನೂ ಹೋಗುತ್ತೆ. ನಾವು ಇಂಪೋರ್ಟ್ ಮಾಡ್ತೀವಿ 80% ಅಂತಂದ್ರೆ ಯಾವ್ದೋ ಸ್ಟಾಪ್ ಮಾಡಿ ನಮ್ಮೇಲೆ ವಾರ್ ಮಾಡ್ದಂಗೆ ಅವರು. ನಾವು ಅಷ್ಟೊಂದು 80% ಡಿಪೆಂಡ್ ಆಗ್ಲೇಬಾರ್ದು ಬೇರೆಯವ್ರ ಮೇಲೆ. ಹೌದೌದು, ನಿಜವಾಗ್ಲೂ ಇದು ತಪ್ಪು. ನಾವು ನಮ್ಮಲ್ಲಿ ಜಾಗ ಇದೆ,
ನಾವೇ ಹುಡುಕ್ಬೇಕು, ನಮ್ಮಲ್ಲಿ ನಾವು ತಗೋಬೇಕು. ಈಗ ಎಕ್ಸಾಂಪಲ್ ಸರ್, ಸುಮ್ನೆ ನಾವು ಒಂದು ಅಂದಾಜಲ್ಲಿ ನೋಡಕ್ ಹೋದ್ರೆ, ನಾವು ಪ್ರಾಪರ್ ಆಗಿ ಹೇಳಕ್ ಕಷ್ಟ ಆಗಬಹುದು, ಅಂದಾಜಲ್ಲಿ ನೋಡ್ತಾ ಹೋದ್ರೆ ಒಂದು ವೇಳೆ ನಮ್ಮಲ್ಲೇ ಕಚ್ಚಾ ತೈಲಗಳನ್ನ ಹೊರ ತೆಗಿತಕ್ಕಂತ ಕಾರ್ಯ ಸಕ್ಸಸ್ ಆಗಿ ನಾವು ಅದನ್ನೇ ಮಾಡಕ್ ಹೊರಟ್ರೆ ಎಷ್ಟು ಪೆಟ್ರೋಲ್ ದರ, ಡೀಸೆಲ್ ದರ ನಮಗೆ ಎಷ್ಟು ಕಡಿಮೆ ಸಿಗಬಹುದು? ಏನ್ ಅಂದಾಜು? ನಾನು ಹೇಳೋದಾದ್ರೆ ಒಂದು 50% ಡೌನ್ ಮಾಡ್ಬೋದು. 50% ಡೌನ್ ಡೆಫಿನೆಟ್ ಮಾಡ್ಬೋದು, ಡೆಫಿನೆಟ್ ಮಾಡ್ಬೋದು. ಅದು ನಾಳೆಯಿಂದನೇ ಶುರು ಮಾಡ್ಬೋದು ಈ ಕೆಲಸನ. ಓಕೆ, ಬಟ್ ಯಾಕೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್? ಗಮನ ಹರಿಸಕ್ ಮೇಜರ್ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗ್ತಾನೆ, ಲಾಸ್ ಆಗ್ತಾ ಇದೆ, ಬೋರ್ಗಳು ಸಕ್ಸಸ್ ರೇಟ್ ಕಡಿಮೆ ಇರೋದ್ರಿಂದ ಎದುರಿದಾರೆ ಅಂತ ನಾನು ಅನ್ಕೋತೀನಿ. ಅದನ್ನ ಅವ್ರು ಹೆಚ್ಚಿಗೆ ಡ್ರಿಲ್ ಮಾಡಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂತಂದ್ರೆ 100ಕ್ಕೆ 80 ಬೋರ್ಲ್ ಕಳ್ಕೊಳ್ತೀವಿ ಅಂತಂದ್ರೆ ಯಾರಿಗೆ ಇಷ್ಟಪಡ್ತಾರೆ? ಅಷ್ಟೊಂದು ಲಾಸ್ ಮಾಡ್ಕೊಂಡ್ರೆ ಒಂದು ಕೆಲಸ 200-300 ಕೋಟಿ ಒಂದು ಬೋರ್ಲ್ಗಾದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಎದುರಿದ್ದಾರೆ. ಇವತ್ತು ಪ್ರಾಪರ್ ಇನ್ವೆಸ್ಟಿಗೇಷನ್ ಟೆಕ್ನಾಲಜಿ ಬಂದಿದೆ, ಯೂಸ್ ಮಾಡ್ಕೊಳ್ಳಿ, ಪ್ರಾಪರ್ ಕರೆಕ್ಟ್ ಡ್ರಿಲ್ ಮಾಡಿ ಲಾಭ ಮಾಡಿ ನಮ್ಮ ದೇಶ. ಈಗ ನೀವು 20 ವರ್ಷದಿಂದ ಒಂದು ರಿಸರ್ಚ್ ಮಾಡಿದ್ದೀರಿ, ಇದು ಯಾರ್ದಾರು ಗಮನಕ್ಕೆ ತರೋ ಪ್ರಯತ್ನ ಪಟ್ಟಿದ್ದೀರಾ? ಈಗ ನೀವು ಮಾಡಿದ್ದೀರಿ ಅನ್ನೋದು ಯಾರಿಗಾರು ಗೊತ್ತಾಗಬೇಕಲ್ಲ. ಇದನ್ನ ಈ ನಿಟ್ಟಿನಲ್ಲಿ ಗ್ರೌಂಡ್ ವಾಟರ್ ಸರ್ವೆ ನಾನು ಮಾಡ್ತಾ ಇದ್ದೆ. ನಾನು ಇದು ರಿಸರ್ಚ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೆ ಮೇಜರ್ ನನಗೆ. ಸೊ ಅದು ಆದ್ರಾಗ ನಂಗೆ ಅದು ಕ್ಲಿಯರ್ ಆಗಿ ಗೊತ್ತಾಯ್ತು ಫ್ರಾಕ್ಚರ್ಸ್ಗಳಂದ್ರೆ ಹೀಗಿರುತ್ತೆ ಅಂತ. ಇನಿಷಿಯಲಿ ರಿಸರ್ಚ್ ಮಾಡ್ಬೇಕು, ಸಾಕಷ್ಟು ಮಿಸ್ಟೇಕ್ಸ್ ಆಗಿದೆ. ಯಾಕೆಂದ್ರೆ ಇಟ್ ಇಸ್ ಮೈ ಓನ್ ಮೆಥಡ್. ಸೊ ಹಾಗಾಗ್ಬಿಟ್ಟು ಕೊನೆ ನಂಗೆ ರಿಯಲೈಸ್ ಆಯ್ತು ದಿಸ್ ಇಸ್ ದಿಸ್ ಅಂತ. ಸೊ ಕನ್ಕ್ಲೂಡ್ ಮಾಡಿದೆ ಲಾಸ್ಟ್ ಮಂತ್ ಅಲ್ಲಿ. ಸೊ ಇದಕ್ಕೆ ಏನಾದ್ರು ಈಗ ನಿಮ್ಮ ಒಂದು ಆಲೋಚನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಅಥವಾ ನಿಮ್ಮ ಐಡಿಯಾಲಜಿಗಳನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದು ಸೂಕ್ತವಾದ ವೇದಿಕೆ ಏನಾದ್ರು ಬೇಕಾಗುತ್ತೆ ಸರ್? ಹೌದು, ಪೇಪರ್ಗಳೆಲ್ಲ ಪಬ್ಲಿಷ್ ಆಗಿದೆ. ನಾನು ಈ ತರ ಪಬ್ಲಿಕ್ ಯಾವ್ದು ಮೀಡಿಯಾಗಳಲ್ಲಿ ನಾನು ಹೇಳಿರಲ್ಲ, ಇದೇ ಮೊದಲನೇ ಬಾರಿ ಹೇಳ್ತಾ ಇರೋದು. ಓಕೆ, ಯಾಕೆಂದ್ರೆ ಇವತ್ತು ಲಾಸ್ಟ್ ಮಂತ್ ಅಷ್ಟೇ ನಾನು ಪ್ರಾಜೆಕ್ಟ್ ಪೇಟೆಂಟ್ ತಗೊಂಡಿದ್ದೆ. ಸೊ ಇವತ್ತು ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಷ್ಟೇ. ಯಾಕೆಂದ್ರೆ ಇವತ್ತಿನ ದಿವಸಕ್ಕೆ ಜನರಿಗೆ ಅರ್ಥ ಆಗ್ತದೆ, ಯಾವಾಗ ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆಯ್ತು ಇವತ್ತು ಅರ್ಥ ಆಗ್ತಾ ಇದೆ ನಾವೆಷ್ಟು ಅವಲಂಬಿಸಿದೀವಿ, ಇದರಿಂದ ಮುಂದೆ ಆಗಬಹುದಾದಂತ. ನನ್ನ ರಿಸರ್ಚ್ ಕರೆಕ್ಟ್ ಟೈಮಲ್ಲಿ ಕಂಪ್ಲೀಟ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ, ಸರಿಯಾದ ಟೈಮಿಗೆ ಕಂಪ್ಲೀಟ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಇದನ್ನ ಯೂಸ್ ಮಾಡ್ಕೋಬಹುದು. ಅಥವಾ ಯಾರಾದ್ರೂ ನನಗೆ ಫೋನ್ ಮಾಡಿದ್ರೆ ಈ ತರ ಇನ್ವೆಸ್ಟಿಗೇಷನ್ ಮಾಡೋಂಥ ಇದೆ, ಮಾಡ್ಬೋದಾ, ಮಾಡಿ ಬನ್ನಿ ತೋರಿಸಿ, ನಾನು ಖಂಡಿತ ಮಾಡ್ಕೊಡ್ತೀನಿ. ಈಗ ಒಂದು ಕಡೆ ಸರ್ಕಾರ, ಒಂದು ಕಡೆ ಖಾಸಗಿ ಕಂಪನಿಗಳು ಎರಡು ಕೂಡ ಈ ಪ್ರಯತ್ನದಲ್ಲಿದ್ದಾರೆ. ಸೊ ಖಾಸಗಿ ಕಂಪನಿಗಳು ಕೂಡ ಈಗ ಆಲ್ರೆಡಿ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಕ್ಸಸ್ ರೇಟ್ ಎಷ್ಟಿರಬಹುದು ಅನ್ನೋದ್ರ ಬಗ್ಗೆ 10 to 20% ಅಷ್ಟೇ. ಅದಕ್ಕೋಸ್ಕರ ಅವ್ರು ಎದುರ್ತಾ ಇರೋದು. ಈಗ ಅದು 90% ತಗೊಂಡೋಗಿದ್ದೀನಿ, ನಾಟ್ ಇವನ್ 50, ಮೋರ್ ದನ್ 90%. ಅದ್ರಲ್ಲಿ ಇಲ್ಲ ಅಂತ 100% ಗೊತ್ತಾಗುತ್ತೆ. ಹೆವಿ ಇದೆ ಅನ್ನೋದು 100% ಗೊತ್ತಾಗುತ್ತೆ. ಸ್ಮಾಲ್ ಈಲ್ಡ್ಗಳಿದ್ರೆ ಅಷ್ಟೇ ಸ್ವಲ್ಪ ಜಾಸ್ತಿ ಕೆಲಸ ಹಿಡಿಯುತ್ತೆ ಅಷ್ಟೇ ಅಂತ. ಡ್ರಿಲ್ಲೇ ಮಾಡೋದು ಬೇಡ, ಹೈ ಈಲ್ಡ್ ಬೋರ್ಲ್ಗಳಿಗೆ ಹೋಗೋಣ. ಲೋ ಈಲ್ಡ್ ಬೋರ್ಲ್ಗಳಿಗೆ ಏನಕ್ಕೆ ಹೋಗ್ಬೇಕು? ಬೇಡ. ಆಮೇಲೆ ಕೊನೆ ಬರೋಣ, ನೋಡೋಣಂತೆ. ಈಗ ರಿಲಯನ್ಸ್ ಅಂತಕ್ಕಂಥದ್ದು ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳು ಸರ್ ಅವರೆಲ್ಲ. ಈಗ ನೀವು ಹೇಳ್ತಕ್ಕಂಥದ್ದು ಸೆಸ್ಮೋಗ್ರಾಫ್ ಅಲ್ಲೇ ಮಾಡ್ತಾ ಇದೀವಿ, ಅವರು ಕೂಡ ಅದರಲ್ಲೇ ಟೆಕ್ನಿಕ್ ಮಾತ್ರ ಚೇಂಜ್ ಆಗಿದೆ, ಡಿಫ್ರೆಂಟ್ ಅಂತ ಹೇಳ್ತೀರಿ. ಯಾಕೆ ಇವೆಲ್ಲನೂ ಬೇರೆ ಯಾಕೆ ಮಾಡಕ್ ಆಗ್ಲಿಲ್ವಾ? ಅವ್ರಿಗೆ ಇದ್ರ ಬಗ್ಗೆ ಗೊತ್ತಾಗಿಲ್ವಾ? ಗೊತ್ತಿಲ್ಲ. ಅದು ನಾನು ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕಾಗಲ್ಲ. ನಾನು ಇದಕ್ಕೆ ಸಾಕಷ್ಟು ಟೈಮ್ ತಗೊಂಡಿದ್ದೀನಿ. ಈಗೇನ್ ಫ್ರಾಕ್ಚರ್ಸ್ ಅಂದ್ರೆ ಏನು, ಬೆಡ್ರಾಕ್ ಅಂದ್ರೆ ಏನು, ಹೇಗಿರುತ್ತೆ, ಅದು ಹೇಗೆ ಕಾಣ್ತದೆ, ನಮಗೆ ಡಿಫ್ರೆಂಟ್ ಲೇಯರ್ಸ್ ಹೇಗೆ ಕಾಣುತ್ತೆ, ಅದು ಈಲ್ಡ್ ಎಷ್ಟು, ಆ ಫ್ರಾಕ್ಚರ್ ಡೈಮೆನ್ಷನ್ ಎಷ್ಟಿದೆ, ಇದ್ರ ಡೆಪ್ತ್ ಎಷ್ಟಿದೆ, ಅಷ್ಟು ನೋಡೋದು ತುಂಬ ಟೈಮ್ ತಗೊಂಡಿದ್ದೀನಿ. ನಾನು ಇಡೀ ರಾತ್ರಿ ಆಗಲಿ ಕೆಲಸ ಮಾಡಿದ್ದೀನಿ, ಓದಿದ್ದೀನಿ ನಾನು. ಅದನ್ನು ಕಂಪ್ಯೂಟರ್ ವರ್ಕ್ ಮಾಡಿದ್ದೀನಿ. ಫೈನಲಿ ಕ್ಲಿಯರ್ ಕನ್ಕ್ಲೂಷನ್ಗೆ ಬಂದಿದ್ದೀನಿ ನಾನು. ಇವಾಗ ಇದನ್ನ ಖಂಡಿತ ಇಂಡಿಯಾದಲ್ಲಿ ಮೊದಲು ಯೂಸ್ ಮಾಡ್ಕೋಬಹುದು ನಾನು. ಈಗ ಕೆಲವೊಮ್ಮೆ ಏನಾಗುತ್ತೆ ಸರ್, ಥಿಯರಿಟಿಕಲ್ ಅಂಡ್ ಪ್ರಾಕ್ಟಿಕಲ್ ಎರಡನ್ನೂ ತೆಗೆದು ನೋಡಿದಾಗ ಕೊಂಚ ಡಿಫ್ರೆನ್ಸ್ ಆಗಿಬಿಡುತ್ತೆ. ಅಂತಹದ್ರಲ್ಲಿ ನೀವೆಲ್ಲಾದ್ರೂ ನಿಮ್ಮ ಟೆಕ್ನಾಲಜಿನ ಯೂಸ್ ಮಾಡಿ ಕ್ರಾಸ್ ವೆರಿಫೈ ಮಾಡಿರ್ತಕ್ಕಂಥದ್ದು, ಅಲ್ಲೇನಾದ್ರೂ ಇಲ್ಲಿ ಸಿಗುತ್ತಪ್ಪ, ಅಶ್ಯೂರ್ಡ್, ನಾನು ಗ್ಯಾರಂಟಿ ಕೊಡ್ತೀನಿ ಅನ್ನೋ ತರದ್ದು ಎಲ್ಲಾರು ಆಗಿದ್ಯಾ? ಪ್ರಯೋಗ ಮಾಡಿದ್ದೀರಾ? ಖಂಡಿತ ಮಾಡಿದ್ದೀನಿ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ, ಕೆಲವು ರೈತರ ಹತ್ರ ರೀಡಿಂಗ್ ತಗೊಂಡಿದ್ದೆ, ಅವ್ರ ಜಮೀನುಗಳಿಗೆ ಹೋಗಿ. ಆಮೇಲೆ ಅವ್ರನ್ನೇ ಕರೆಸ್ದೆ ಮನೆಗೆ ಮಾಡ್ಬಿಟ್ಟು, ನಾನೀಗ ಏನೇನು ನೀರಿತ್ತು, ಎಷ್ಟೆಷ್ಟು ಲೇಯರ್ ಇತ್ತು ಬೇರೆದು, ಆ ಥರದ್ದೆಲ್ಲ ಒಂದಷ್ಟು ಎಲ್ಲ ಫಿಗರ್ಸ್ ಎಲ್ಲ ತೆಗೆದು ಇಟ್ಟಿದ್ದೆ. ಅದನ್ನೆಲ್ಲ ತೋರಿಸ್ತಾ ಹೋದೆ. ನೋಡಿ, ಇದು ನೀರು ಇಷ್ಟು ಅಡಿಗಿದೆ ಹೀಗೆ ಅಂತೆಲ್ಲ ತೋರಿಸಿದೆ. ಆ ರೈತರಿಗೆ ಕೂರಿಸ್ಕೊಂಡು, ಈಗ ನಿಮಗೆ ತೋರಿಸ್ತೀನಿ, ನಿಮ್ಮದು ನೀರು ಇದೆಯೋ ಇಲ್ವೋ, ಇದ್ರೆ ಎಷ್ಟು ಅಡಿಗಿದೆ, ಎಷ್ಟು ನೀರಿದೆ ನೀವು ಹೇಳಬೇಕು ಅಂತ. ಅದು ಒಬ್ಬರಿಗೆ ಮಾಡಿಲ್ಲ, ನಾನು ತುಂಬ ಜನ ರೈತರಿಗೆ ಮಾಡಿದ್ದು. ಅದನ್ನು ತೋರಿಸಿದ್ರೆ ಕ್ಲಿಯರ್, ನಮ್ದು ಇಲ್ಲೇ ನೀರಿದೆ, ಇಷ್ಟೇ ನೀರಿದೆ, ಇದ್ರಲ್ಲಿ ಇಲ್ಲ, ಇದ್ರಲ್ಲಿ ಇದೆ ಅಂತ ರೈತರುಗಳೇ ಹೇಳಿ, ರೈತರುಗಳೇ ಕೋರಿದ್ರು, ಅಷ್ಟಡಿ ರೈತರಿಗೆ ನೀರು ಬಂದಿದೆ. ಓಕೆ ಓಕೆ. ರಿಗಾರ್ಡಿಂಗ್ ಬೋರ್ವೆಲ್ ಮಾತಾಡ್ತಾ ಇದ್ದೀನಿ, ಬಟ್ ನಾನು ಇದ್ರದ್ದು ರೆಫರೆನ್ಸ್ ಏನ್ ಮಾಡ್ಬೇಕಂತಂದ್ರೆ, ನನಗೇನು ತುಂಬಾ ಏನು ವರ್ಕ್ ಬೇಕಾಗಿಲ್ಲ. ಈಗ ರಾಜಸ್ಥಾನ ಅಥವಾ ಗುಜರಾತಿಗೆ ಹೋಗಿ ಎಕ್ಸಿಸ್ಟಿಂಗ್ ಬೋರ್ವೆಲ್ಸ್ ಏನಿದೆ, ಒಂದು 4-5 ಬೋರ್ವೆಲ್ದು ಪೆಟ್ರೋಲಿಯಂ ಬೋರ್ವೆಲ್ಗಳಿದಾವೆ, ಆಯಿಲ್ ಬೋರ್ವೆಲ್ಗಳಿದಾವೆ, 4-5 ರೀಡಿಂಗ್ ತಗೊಂಡ್ರೆ ಸಾಕು. ನಾನು ಅದೇ ರೆಫರೆನ್ಸ್ ಇಟ್ಕೊಂಡು ಅದ್ರ ಮೇಲೆ ನಾನು ಆರಾಮ್ಸಾಗಿ ಹೇಳ್ಬೋದು, ಈಸಿಯಾಗಿ ಹೇಳ್ಬೋದು. ಅದೇನು ದೊಡ್ಡ ವರ್ಕ್ ಏನಲ್ಲ. ಇದು ಆಕ್ಚುಲಿ ಗ್ರೌಂಡ್ ವಾಟರ್ದು ಎಕ್ಸ್ಟೆನ್ಷನ್, ಅದು ಡೆಪ್ತ್ ಅಷ್ಟೇ ಚೇಂಜ್. ಆದ್ರೂ ಒಂದ್ಸರಿ ನಾನು ಹೋಗಿ ಒಂದಷ್ಟು ರೀಡಿಂಗ್ ತಗೊಂಡು ಅದನ್ನ ಕಂಪೇರ್ ಮಾಡ್ಕೊತೀನಿ. ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಅದ್ರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಯಾಕೆಂತಂದ್ರೆ ಸರ್, ಕೆಲವು ಸಲ ಬಹಳಷ್ಟು ಇವತ್ತು ಜನನ ನಂಬಿಸೋದು, ತುಂಬಾ ಮೋಸವಾಗಿದ್ದಾರೆ, ಬಹಳ ತುಂಬಾ ಮೋಸವಾಗಿದ್ದಾರೆ. ಅದು ಬಹಳ ಕಷ್ಟ ಇರೋದ್ರಿಂದ ಕೆಲವು ಸರಿ
ಜಪಾನ್ದು ಇನ್ಸ್ಟ್ರೂಮೆಂಟು, ಜರ್ಮನಿ ಇನ್ಸ್ಟ್ರೂಮೆಂಟು, ಅಮೇರಿಕನ್ ಇನ್ಸ್ಟ್ರೂಮೆಂಟ್ ಅಂತೆಲ್ಲ ತಂದಿದ್ದಾರೆ. ನೋ ಚಾನ್ಸ್ ಅಟ್ ಆಲ್. ಇದು ಭೂಮಿ ಒಳಗಡೆಯಿಂದ ಬಂದಿರೋ ರೀಡಿಂಗ್ ಇಂದನೇ ಆಗಿರೋದು. ನೋ ಮ್ಯಾನಿಪುಲೇಷನ್, ನಥಿಂಗ್. ಯಾಕಂದ್ರೆ ನಮ್ ಜನ ಇನ್ಸ್ಟಿನ್ನೇ ಹುಚ್ಚ ಅಂತವ್ರು ಅಂತಾರೆ. ನಾನು ಅದನ್ನ ಯಾವ್ದಾರು ಅನ್ನೋನ್ ಬೋರ್ವೆಲ್ ಹತ್ರ ಹೋಗ್ಬಿಟ್ಟು ಇದ್ರಲ್ಲಿ ಎಷ್ಟು ಅಡಿಗೆ ನೀರಿದೆ ಏನಿದೆ ಅಂತಂದ್ರೆ ನಾನು ಅದನ್ನೇ ನೋಡ್ಬಿಟ್ಟು ಹೇಳ್ತೀನಿ. ರಿಗಾರ್ಡಿಂಗ್ ಬೋರ್ ಅಂತಂದ್ರೆ ಕುಡಿಯೋ ನೀರಿನ ಬೋರ್ವೆಲ್ ಮತ್ತೆ ಇದು ವ್ಯವಸಾಯದ ಹೇಳ್ತಾ ಈಗ ಹಾಸನಲ್ಲಿ ಆಲ್ಮೋಸ್ಟ್ ಒಂದು 80 to 90 ಬೋರ್ವೆಲ್ ನಂದೇ ರನ್ ಆಗ್ತಾ ಇದೆ, ನಾನು ಕೊಟ್ಟಿರೋದೆ ಮುನ್ಸಿಪಾಲಿಟಿಗೆ. ಈಗ ರಿಗಾರ್ಡಿಂಗ್ ಕಚ್ಚಾ ತೈಲಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ಎಲ್ಲಾದ್ರೂ ಒಂದು ರೀಡಿಂಗ್ ತೆಗಿಬಹುದಾ ನೀವು ಅದನ್ನೇ? ಹೌದು, ನಾನು ಗುಜರಾತ್, ರಾಜಸ್ಥಾನ ಮತ್ತೆ ನಮ್ಮ ತಮಿಳ್ನಾಡಲ್ಲಿ ಈ ಎರಡು ಕಡೆ ನನ್ನೊಂದು 5-10 ರೀಡಿಂಗ್ ಸಾಕು, ಹೆಚ್ಚಿಗೆನೂ ಬೇಕಾಗಿಲ್ಲ. ತಗೊಂಡು ಅದನ್ನ ಅದೇನೋ ಡಿಫ್ರೆನ್ಸ್ ಏನಾದ್ರು ತುಂಬಾ ಡಿಫ್ರೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಕ್ಕೆ ಅದನ್ನೇ ರೆಫರೆನ್ಸ್ ಇಟ್ಕೊಂಡು ಮಾಡಿದ್ರಾಯ್ತು. ಅದೇನು ದೊಡ್ಡ ವಿಚಾರನೇ ಅಲ್ಲ. ಆ ಡೆಪ್ತ್ಗೆ ಈಗ ಸಪೋಸ್ ವೆಲಾಸಿಟಿ ಚೇಂಜ್ ಇರುತ್ತೆ ರಾಕಿಗೆ, ಸೊ ಅಲ್ಲೇನಾದ್ರು ಡೆಪ್ತ್ ವೇರಿಯೇಷನ್ ಆಗ್ತಿದೆ ಅಂತ ಫ್ರಾಕ್ಚರ್ ಸೇಮ್ ಇರುತ್ತೆ ಆಲ್ಮೋಸ್ಟ್. ಅಂದ್ರೆ ಡೆಪ್ತ್ ಐಡೆಂಟಿಫೈ ಮಾಡಲಿಕ್ಕೆ ಒಂದು ರೀಡಿಂಗ್ ತಗೊಂಡು ಅಲ್ಲಿ ಸಪೋಸ್ ಯಾವಾಗ ಒಂದು 4000 ಅಡಿ ನೀರು ಬಂದಿದೆ ಅಲ್ಲ ಆಯಿಲ್ ಬಂದಿದೆ ಅಂತ ಅಂತಾರೆ. ನಂತರ ನೋಡ್ತೀನಿ 4000 ಅಡಿ ನನಗೆ 3000 ಅಡಿ ಕಾಣ್ತಿದೆ ಅಂತಂದ್ರೆ ನಾನು ಅದಕ್ಕೆ ರೆಫರೆನ್ಸ್ ಚೇಂಜ್ ಮಾಡ್ಕೊತೀನಿ ಅವಾಗ. ಸೊ ಇರೋದು ಇರುತ್ತಲ್ಲಿ. ಇಲ್ಲ 4000 ಅಡಿ ಇರೋದು ನನ್ನ ಹತ್ರ ನಾನು ಮಾಡಿರೋ ಪ್ರೋಸೆಸ್ಸಲ್ಲಿ 8000 ಅಡಿ ಕಾಣ್ತಿದೆ ಅಂತಂದ್ರೆ ಅದು ಹೇಗೆ ಮಾಡ್ಕೋಬೇಕು ನಾನು ಚೇಂಜ್ ಮಾಡ್ಕೊತೀನಿ. ಅಷ್ಟೇ ಕೆಲಸ, ಇನ್ನೇನು ಕೆಲಸ ಇಲ್ಲ. ಓಕೆ ಓಕೆ. ಬಟ್ ಈಗ ನಿಮ್ದನ್ನೇ ಉಪಯೋಗಿಸಿ ಇವತ್ತಿನ ದಿವಸಕ್ಕೆ ರೆಡಿ ಟು ಈಟ್ ಅನ್ನೋ ತರದ್ದು ಟೆಕ್ನಾಲಜಿ ಇದೆಯಾ? ಡೆಫಿನೆಟ್ ಆಗಿ ನಾಳೆನೇ ಯೂಸ್ ಮಾಡ್ಕೋಬಹುದು. ನಾನು ಇವತ್ತು ಇಂಡಿಯನ್ ಗೌರ್ಮೆಂಟ್ ಹೇಳೋದು ಇಷ್ಟೇ, ಈಗ ನಾಳೆನೇ ನಾಡಿದ್ದು ನೀವು ಬೋರ್ಲ್ ಕೊರಿತಾ ಇದ್ದಾರೆ ಡ್ರಿಲ್ ಮಾಡಕ್ಕೆ ಹೊರಟಿದ್ದೀರಾ ಅಂತಂದರೆ ದಯವಿಟ್ಟು ಆ ಕೊರಿಯಾ ಬೋರ್ಲ್ ಪಾಯಿಂಟಲ್ಲಿ ನಾನು ರೀಡಿಂಗ್ ತಗೊಳ್ತೀನಿ, ಹೇಳ್ತೀನಿ ಇದ್ರಲ್ಲಿ ಇದೆಯೋ ಇಲ್ವೋ ಎಷ್ಟು ಹೀಲ್ಡ್ ಇದೆ ಅಂತ ಹೇಳ್ತೀನಿ, ಆಮೇಲೆ ಡ್ರಿಲ್ ಮಾಡಿ. ಸುಮ್ಮನೆ ಕಳ್ಕೊಬೇಡಿ ದುಡ್ಡನ್ನು, ಧೈರ್ಯ ಕೊರಿರಿ ನಾನು ಹೇಳಿದ್ಮೇಲೆ. ಅಲ್ದ್ರೆ ಇಲ್ಲ ಅಂದ್ರೆ ಇಲ್ಲ, ಯಾವ ಕಾರಣಕ್ಕೆ ಹೋಗ್ಬೇಡಿ ಅಲ್ಲಿ, ಇರಲ್ಲ ಅಲ್ಲಿ. ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸರ್, ಈಗ ನೀವು ಇದನ್ನ ಹೇಳ್ತಾ ಇದ್ರಿ, ಇದ್ರ ಬಗ್ಗೆ ಆಸಕ್ತಿ ಇರೋರು ಬಹಳ ಜನ ಇರಬಹುದು, ಇದ್ರ ಬಗ್ಗೆ ನಮ್ಮ ವೀಕ್ಷಕರು ನೋಡ್ತಾ ಇರೋರು ತುಂಬಾ ಜನ ರಿಸರ್ಚ್ ಮಾಡ್ತಾ ಇರಬಹುದು. ನಿಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಾದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಬಹುದು? ಫೋನು ಅಥವಾ ಇಮೇಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಆ ನಂಬರ್ ಡಿಸ್ಪ್ಲೇ ಮಾಡಿ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ಎಸ್, ಒಟ್ಟಿನಲ್ಲಿ ರಮೇಶ್ ಸರ್ ಇದಕ್ಕೋಸ್ಕರ 20 ವರ್ಷಗಳ ಕಾಲ ಇದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ಅನ್ನ ಮಾಡಿದ್ದಾರೆ. ಸಾಕಷ್ಟು ಸಬ್ಸರ್ಫೇಸ್ ಲೇಯರ್ಸ್ ಐಡೆಂಟಿಫೈ ಮಾಡೋದೇ ನನ್ನ ಮೇಜರ್ ವರ್ಕ್. ಸೆಸ್ಮಿಕ್ ರಿಫ್ಲೆಕ್ಷನ್ ಸಿಗ್ನಲ್ ಅನಾಲಿಸಿಸ್ ನಾನು ಯೂಸ್ ಮಾಡಿರೋದು. ಅದು ಪರ್ಫೆಕ್ಟ್ ಆಗಿ ಬಂದಿದೆ ರಿಸಲ್ಟ್. ಓಕೆ, ಸಾಕಷ್ಟು ರಿಸಲ್ಟ್ ಗಳನ್ನ ಕೊಟ್ಟಿದ್ದೀನಿ. ಅಂಡ್ ರಿಗಾರ್ಡಿಂಗ್ ಕಚ್ಚಾ ತೈಲವನ್ನ ಹೊರತೆಗಿತಕ್ಕಂಥ ನಿಟ್ಟಿನಲ್ಲೂ ಕೂಡ 100% ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕೇಳಿದ ಆಶ್ಚರ್ಯ ಆಗ್ಬೋದು, ಏನು ಬಾಯಿ ಬಂದಂಗೆ ಮಾತಾಡ್ತಿದ್ದಾನೆ ಏನು ಅಂತ ಅನಿಸ್ಬೋದು. ನಾನು ಅಷ್ಟು ರಿಸರ್ಚ್ ಮಾಡಿದ್ದೀನಿ, ಅಷ್ಟು ಕೆಲಸ ಮಾಡಿದ್ದೀನಿ. ಸುಮ್ಮನೆ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ನಾನು ಮಾಡಿರೋದು ಕೆಲಸಗಳನ್ನು 20 ವರ್ಷ ಅಂದರೆ ತುಂಬ ಸಾಧಿದ್ದೀನಿ ನಾನು ಇದರಲ್ಲಿ. ಅಷ್ಟು ಮಾಡಿ ಕನ್ಕ್ಲೂಷನ್ ನಾನು ಲಾಸ್ಟ್ ಮಂತ್ ಅಷ್ಟೇ ಬಂದಿರೋದು. ಇಟ್ಸ್ ವೆರಿ ಕ್ಲಿಯರ್, ಇನ್ನು ಮಾಡೋದಂಥದ್ದು ಏನಿಲ್ಲ ಅಲ್ಲಿ ಅಂತ. ಬಟ್ ಸ್ಟಿಲ್ ಇನ್ನೊಂದು ಸರ್, ನೀವು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹಾಕಿ ಇಲ್ಲಿ ಸಿಗುತ್ತೆ, ಇಲ್ಲಿ 100% ಸಿಗುತ್ತೆ ಅಂತಕ್ಕಂಥದ್ದು ಯಾವುದಕ್ಕೆ ಕಚ್ಚಾ ತೈಲಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹಾಕಿ ಇಟ್ರೆ ಅಂತಂದ್ರೆ ಎಲ್ಲಿ ಸಿಗಬಹುದು ಅನ್ನೋದನ್ನ ಒಂದು. ಈಗ ಫಾರ್ ಎಕ್ಸಾಂಪಲ್ ನಾವು ಗ್ರೌಂಡ್ ವಾಟರ್ ನೋಡ್ಬೇಕಾದ್ರೆ ಸ್ಮಾಲ್ ಫ್ರಾಕ್ಚರ್ಗಳು ನೋಡ್ತಾ ಇರ್ತೀವಿ. ಅದು ನೋಡ್ಬೇಕಂದ್ರೆ ಟೇಕ್ಸ್ ಮೋರ್ ಟೈಮ್. ಆಕ್ಚುಲಿ ಗ್ರೌಂಡ್ ವಾಟರ್ ಕೂಡ ಏನು 0 ಗ್ರೌಂಡ್ ವಾಟರ್ ಇದೆ ಅಂತಂದ್ರೆ ಐಡೆಂಟಿಫೈ ಮಾಡೋದು ಈಸಿ. ಹೆವಿ ಗುಡ್ ವಾಟರ್ ಇದೆ ಅಂತಂದ್ರೆ ಐಡೆಂಟಿಫೈ ಮಾಡೋದು ಈಸಿ. ಬಟ್ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಇದೆ ಅಂತ ಹೇಳೋದು ಕಷ್ಟ. ಅದೇ ರೀತಿ ಹೈಡ್ರೋಕಾರ್ಬನ್ಸ್ಲು ಏನು ಇಲ್ಲವೇ ಇಲ್ಲ ಅಲ್ಲಿ ಅನ್ನೋದು ಐಡೆಂಟಿಫೈ ಮಾಡೋದು ತುಂಬ ಈಸಿ. ತುಂಬ ಇದೆ ಅಂತ ಹೇಳೋದು ಈಸಿ. ತುಂಬ ಕಡಿಮೆ ಇದೆ ಅಂತಂದ್ರೆ ಅದು ವಿಚಾರನ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬೋರ್ ಡ್ರಿಲ್ ಮಾಡಿ ಲಾಸ್ ಆಗುತ್ತೆ ನಮ್ಗೆ. ಅದು ಡ್ರಿಲ್ ಮಾಡೋದೇ ಬೇಡ. ಹೆವಿ ಏನಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋಣ. ದಟ್ ಇಸ್ ದ ಬೆಸ್ಟ್ ವೇ. ಅದೇ ಈಗ ನೀರಿಗಾಗಿ ತೆಗೆಯೋ ಬೋರ್ವೆಲ್ ನಾವು ಅನ್ವೇಷಣೆ ಮಾಡೋದಕ್ಕಿಂತ ಇದೇ ಸುಲಭ. ಇದೇ ಸುಲಭ ನನ್ನ ಮೆಥಡ್ ಅಲ್ಲಿ. ಹೈಡ್ರೋಕಾರ್ಬನ್ಸ್ ಐಡೆಂಟಿಫೈ ಮಾಡೋದೇ ಈಸಿ. ಓಕೆ, ಡೆಪ್ತ್ ಅಷ್ಟೇ. ಡೆಪ್ತ್ ಎಷ್ಟು ಬೇಕಾದ್ರೂ ನೋಡ್ಬೋದು. ಹೇಳಿದ್ನಲ್ಲ 40,000 ಫೀಟ್ವರೆಗೂ ನಾನು ಹೋಗ್ಬೋದು ಇವಾಗ. ಸೊ ಅದನ್ನ ಇಂಡಿಯಾದಲ್ಲಿ 40,000 ಸಾಕು, ಸಫಿಷಿಯೆಂಟ್ ಅಷ್ಟರಲ್ಲಿ. ಈಗ ವರ್ಲ್ಡಲ್ಲಿ ಇರೋದೇ 42,000. ರಷ್ಯಾದಲ್ಲಿ ಎಷ್ಟು ಡ್ರಿಲ್ ಮಾಡಿದ್ದಾರೆ, ನಾವು ಹೋಗಿ ನೋಡೋಣ 40,000 ನೋಡೋಣ. ನನ್ನ ಪ್ರಕಾರ ಸಾಕಷ್ಟು ಹೀಲ್ ಇದೆ ಅಂತ ಅನ್ಕೋತೀನಿ. ಮ್ಯಾಪ್ ಅನ್ನ ರೆಡಿ ಮಾಡಿ ಇಟ್ಟರೆ ಮ್ಯಾಪ್ ರೆಡಿ ಮಾಡಿ ಇಡಕ್ಕೆ ಕಾಸ್ಟ್ಲಿ ಆಗುತ್ತೆ. ಅದಕ್ಕೆ ಇಟ್ ಟೇಕ್ಸ್ ಟೈಮ್ ಆಲ್ಸೋ. ನಾನು ಅಲ್ಲೆಲ್ಲ ವೆಹಿಕಲ್ ತಗೊಂಡು ಹೋಗ್ಬೇಕು, ರೀಡಿಂಗ್ಸ್ ತಗೊಂಡ್ಬರ್ಬೇಕು, ತಗೊಬಂದ್ಬಿಟ್ಟು ನಾನು ಸಿಗ್ನಲ್ ಪ್ರೊಸೆಸ್ ಮಾಡಬೇಕು. ಅದರಲ್ಲಿ ತಗೊಬಂದಾಗ ಯಾವ ಕಡೆ ಕಡಿಮೆ ಇದೆ, ಯಾವ ಕಡೆ ಹೆಚ್ಚಿಗೆ ಇದೆ, ಮತ್ತೆ ಅಲ್ಲಿ ಹೆಚ್ಚಿಗೆ ಮತ್ತೆ ಸಿಗ್ನಲ್ ತಗೋಬೇಕು, ಮತ್ತೆ ಆ ಏರಿಯಾಗಳು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೇಕು. ಹಾಗೆಲ್ಲ ಮಾಡಬೇಕು. ಸುಮ್ಮನೆ ಬ್ಲೈಂಡ್ ಆಗಿ ಕೊಡೋದಲ್ಲ ಅದೆಲ್ಲ. ಬಟ್ 1-2 ಆದ್ರೂ ನೀವು ಮಾಡಿ ತೋರಿಸಿದ್ರೆ ಎಫೆಕ್ಟಿವ್ ಆಗಿ ನಿಮ್ಮ ಡೆಫಿನೆಟ್ ಮಾಡಿ ತೋರಿಸ್ತೀನಿ. ನನಗೆ ಅದಕ್ಕೆ ನನಗೆ ಎಕ್ಸಿಸ್ಟಿಂಗ್ ಬೋರ್ವೆಲ್ಗಳದೊಂದು 5 ರೀಡಿಂಗ್ ತಗೊಂಡ್ರೆ ಸೊ ಆಮೇಲೆ ನನಗೆ ವೆರಿ ಕ್ಲಿಯರ್. ಬೇರೆ ಕಡೆಗೆ ಅದನ್ನೇ ರೆಫರೆನ್ಸ್ ತಗೋಬಹುದು. ಓಕೆ, ಅಂದ್ರೆ ಎಕ್ಸಿಸ್ಟಿಂಗ್ ಬೋರ್ವೆಲ್ ತಗೊಂಡ್ರೆ ಹೆಂಗೆ ಗೊತ್ತಾಗುತ್ತೆ ಸರ್? ನಾವು ಡ್ರಿಲ್ ಮಾಡಿರ್ತಾರೆ, ನೀರು ಬಂದಿರುತ್ತೆ, ಸ್ಟಡಿಗೆ ಆಯಿಲ್ ಬಂದಿರುತ್ತೆ, ಸ್ಟಡಿಗೆ ಅಂತ ಇರುತ್ತಲ್ಲ, ಸ್ಟಡಿಗೆ ಇದೆಯೋ ಇಲ್ವೋ ಅನ್ನೋದು ಮ್ಯಾಚ್ ಮಾಡ್ಕೋಬಹುದು. ಇನ್ನೊಂದಕ್ಕೆ ಬೇರೆ ಈಸಿ ಮ್ಯಾಚ್ ಮಾಡೋದು, ಅದೇನು ಕಷ್ಟದ ಕೆಲಸ ಅಲ್ಲ. ಓಕೆ, ಎಸ್, ಒಟ್ಟಿನಲ್ಲಿ ರಮೇಶ್ ಸರ್ ಇಂದ ಗೈಡೆನ್ಸ್ ಬೇಕು ಅಂತಕ್ಕಂಥವ್ರು, ಅಥವಾ ಅವರು ಮಾಡಿರ್ತಕ್ಕಂಥ ರಿಸರ್ಚ್ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂತಕ್ಕಂಥವ್ರು, ಅಥವಾ ಇದನ್ನ ನೀವು ಅಳವಡಿಸ್ಕೊಬೇಕು ಅಂತ ಅನ್ಕೊಂಡಿರೋರು
ಈಸಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಹಾಸನದವರೇ, ಹಾಸನದಲ್ಲೂ ಕೂಡ ಲಭ್ಯ ಇರ್ತಾರೆ. ಅವರ ಫೋನ್ ನಂಬರ್, ಇಮೇಲ್ ID ಎರಡು ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ಈ ತರದೊಂದು ಅನ್ವೇಷಣೆಗಳು ಆಗ್ತಾ ಇರಬೇಕು, ಈ ತರದ ಒಂದು ರಿಸರ್ಚ್ಗಳು ನಡೀತಾ ಇರಬೇಕು. ಹೊಸ ಹೊಸ ಟೆಕ್ನಾಲಜಿಗಳಿಗೆ ನಮ್ಮನ್ನ ನಾವು ಒಗ್ಗೂಡಿಸ್ಕೊಂಡು ಹೋಗಿದ್ರೆ ಮಾತ್ರ ಒಂದಿಷ್ಟು ಬದಲಾವಣೆಗಳಿಗೆ ನಮ್ಮನ್ನ ನಾವು ತಗೊಂಡು ಹೋಗಕ್ಕೆ ಸಾಧ್ಯ. ಎಸ್, ಸಾಕಷ್ಟು ಅನ್ವೇಷಣೆಗಳು ನಡೆದಿದ್ದಾವೆ ನಮ್ಮಲ್ಲಿ, ಆದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಸ್ಟೆಪ್ ಮಾಡ್ಯುಲೇಷನ್ ಆಗ್ತಾ ಹೋಗ್ತಾ ಇರುತ್ತೆ. ಅದರ ಭಾಗವಾಗಿ ರಮೇಶ್ ಸರ್ ಹೇಳ್ತಾ ಇರ್ತಕ್ಕಂಥದ್ದು, ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅದೇ ಟೆಕ್ನಾಲಜಿ, ಬಟ್ ರೀಡಿಂಗ್ ತಗೊಳ್ಳೋ ಮೆಥಡ್ ಅನ್ನ ಬದಲಾಯಿಸಿದೀವಿ. ಆ ಬದಲಾಯಿಸಿರೋ ಮೆಥಡ್ ಇಂದ ಅಕ್ಯುರೇಟ್ ಆಗಿ ನಿಮಗೆ ಪಾಯಿಂಟ್ಗಳು ಸಿಗ್ತವೆ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ ಅನ್ನ ಕೊಡ್ತಾರೆ. ಅದ್ರ ಜೊತೆಗೆ ಇವತ್ತು ನಾವು ಅರಬ್ ಕಂಟ್ರಿನಲ್ಲಿ ಕೆಲವು ಕಂಟ್ರಿಗಳಲ್ಲಿ ಮಾತ್ರ ನಾವು ಆಯಿಲ್ ಸಿಗ್ತದೆ ಅಂತ ಅಂದ್ಕೊಂಡಿದ್ವಲ್ಲ, ಅದಕ್ಕಿಂತ ಬೇರೆ ಎಷ್ಟೋ ಕಂಟ್ರಿಗಳು ಇರ್ಬೋದು, ಅವ್ರು ಇನ್ವೆಸ್ಟಿಗೇಟೇ ಮಾಡಿಲ್ಲ. ಅವ್ರು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿಸಿದ್ರೆ ಅಲ್ಲೂ ಆಯಿಲ್ ಸಿಗ್ಬೋದು. ಕೆಲವೇ ದೇಶ ಅಂತ ನಾವು ಅಂದ್ಕೊಂಡಿದ್ವಿ, ಹಾಗೇನಿಲ್ಲ. ಸೆಗ್ಮೆಂಟಲ್ ರಾಕ್ ಫ್ರಾಕ್ಚರ್ಸ್ ಎಲ್ಲೆಲ್ಲೆಲ್ಲಿ ಪಾಸ್ ಆಗೋಗಿದೆ ಒಳಗಡೆ, ಅಲ್ಲಿ ಎಲ್ಲ ಕಡೆನೇ ಸಿಗುತ್ತೆ. ಎಸ್, ಒಟ್ಟಿನಲ್ಲಿ ಇಷ್ಟೊತ್ತು ಸರ್ ನಮ್ಮ ಜೊತೆ ಭಾಗವಹಿಸಿದ್ರು. ಅವರ ಅಧ್ಯಯನದ ಒಂದು 20 ವರ್ಷ ಅಧ್ಯಯನ ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಇಶ್ಯೂ. ಒಂದೇ ವಿಷಯದ ಬಗ್ಗೆ 20 ವರ್ಷ ಅಧ್ಯಯನವನ್ನ ಮಾಡಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಮೊಟ್ಟಿಗೆ ತೆರೆದಿಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ. ಸರ್ ನಮಸ್ತೆ. ಥ್ಯಾಂಕ್ ಯು. ನಮಸ್ಕಾರ.